ಈ ಬ್ರಹ್ಮಾಂಡ ಸೃಷ್ಟಿಯಾಗಿ ಸುಮಾರು 450 ಕೋಟಿ ವರ್ಷ ಆಯಿತು. ಇದರಲ್ಲಿ ಈಗ ಸುಮಾರು 760 ಕೋಟಿ ಜನ ಮನುಷ್ಯರಿದ್ದಾರೆ. ಈ ಭೂಮಿ ಮೇಲೆ ವಾಸ ಮಾಡೋಕ್ಕೆ ಗುಡಿಸ್ಲಿಂದ ಬಂಗ್ಲೆ ತನಕ ಬೇಕಾದಷ್ಟು ವೆರೈಟಿಗಳಿದ್ದಾವೆ. ಆದರೆ ಮನುಷ್ಯನಿಗೆ ಸಾಯೋವರೆಗೂ ವಾಸ ಮಾಡೋಕ್ಕೆ ಇರೋದು ಒಂದೇ, ಅದು ದೇಹ. ಇದಕ್ಕೆ ಆಪ್ಷನ್ನೇ ಇಲ್ಲ. ಕೆಲವರು ಇದನ್ನ ಸ್ಲಿಮ್ ಆಗಿ ಇಟ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ, ಇನ್ನು ಕೆಲವರು ಇದನ್ನ ಇಷ್ಟ ಬಂದಂಗಿರ್ಲಿ ಅಂತ ಬಿಟ್ಟು ಬಿಡ್ತಾರೆ. ಮಕ್ಕಳು ಗುಂಡು ಗುಂಡಿಗಿದ್ರೆ ಮುದ್ದಾಡ್ತೀವಿ, ಅದೇ ಮಗು ಬೆಳೆದು ದೊಡ್ಡವನಾಗಿ ಗುಂಡು ಗುಂಡಾಗಿದ್ದಾನೆ ಅಂದ್ರೆ ರೇಗಿಸ್ತೀವಿ, ನಗುತ್ತೀವಿ. ಸಾಯೋವರೆಗೂ ದಪ್ಪಗಿದ್ರೆ ಇವನ್ನ ಸತ್ತ ಮೇಲೆ ಹೆಂಗಪ್ಪ ಒತ್ಕೊಂಡು ಹೋಗೋದು ಅಂತ ಟೆನ್ಷನ್ ಮಾಡ್ಕೊಂತೀವಿ. ಹಾಗಾದ್ರೆ ದಪ್ಪಗಿರೋದು ಪ್ರಾಬ್ಲಮ್ಮಾ, ಇದು ಪ್ರಪಂಚದ ಪ್ರಾಬ್ಲಮ್ಮಾ, ಇಲ್ಲ ಪರ್ಸೆಪ್ಷನ್ ಪ್ರಾಬ್ಲಮ್ಮಾ ಅನ್ನೋದೇ ಈ ಕಥೆ. ಅಯ್ಯೋ, 10 ಗಂಟೆಗೆ ಮೀಟಿಂಗು, ಲೇಟ್ ಆಗೋಯ್ತು. ಅಣ್ಣ, ಇಡ್ಲಿ ಕೊಡೋಣ. ತಗೊಳ್ಳಿ ಅಣ್ಣ. ನಾನ್ ಡಯಟ್ ಅಲ್ಲಿ ಇದ್ದೀನಿ, ಇಷ್ಟೊಂದು ತಿನ್ನಲ್ಲ. ಹೌದಾ? ಹಾಗಾದ್ರೆ ಎಷ್ಟು ಬೇಕಷ್ಟು ತಗೊಂಡು ಮಿಕ್ಕಿದ್ದನ್ನ ಇದ್ರಲ್ಲಿ ಇಡಿ. ಅಣ್ಣ, ಇಷ್ಟು ಸಾಕಣ್ಣ. ನಾನ್ ಡಯಟ್ ಅಲ್ಲಿ ಇದ್ದೀನಿ. ಡಯಟ್ ಅನ್ಕೊಂಡು ದೇವು ತರ ತಿಂತವನೆ. ಸರ್ 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 ಒಳಗಡೆ ಹೋಗಂಗಿಲ್ಲ ಸರ್. ಸರ್ ಸರ್ ತಗೊಳ್ಳಿ, ಇಟ್ಕೊಳ್ಳಿ ಇದನ್ನ. ಬ್ಯಾಗ್ ನನ್ನ ಕ್ಯಾಬಿನ್ ಅಲ್ಲಿ ಇಡಿ. ಸರಿ ಸರ್. ಸರ್ ಕೀ ಕೊಡಿ ಸರ್. ಸರ್ ಬೈಕ್ ಅಲ್ಲೇ ಇದೆ, ನೀವೇ ಪಾರ್ಕ್ ಮಾಡ್ಬಿಡಿ. ಅಯ್ಯೋ, ಲೇಟ್ ಆಯ್ತು. ರೀ ಶೀಲವಂತ್, ಹೋಗಿ ಹೋಗಿ ಆ ಲೇಡೀಸ್ ಟಾಯ್ಲೆಟ್ ನುಗ್ಗಿದ್ರಲ್ಲ, ಸ್ವಲ್ಪನಾದ್ರೂ ನಿಮ್ಗೆ ಸೆನ್ಸ್ ಇಲ್ವೇನ್ರಿ? ಸಾರಿ ಸರ್, ಅರ್ಜೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಏನ್ರಿ ಸಾರಿ? ಮೀಟಿಂಗ್ ಮಿಸ್ ಮಾಡ್ಕೊಳ್ಳೋದು ಅಲ್ದೆ ನಮ್ ಲೇಡೀಸ್ಗೂ ಇರಿಟೇಟ್ ಮಾಡಿದಿರಿ. ರಾತ್ರಿ ಎಲ್ಲ ಪಾರ್ಟಿ ಮಾಡೋದು, ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು, ಅದರ ಸೆಲೆಬ್ರೇಷನ್ ನ ಕ್ರಾಕರ್ ಸೌಂಡ್ ಸಮೇತ ನಮ್ಮ ಆಫೀಸ್ ಟಾಯ್ಲೆಟ್ ಅಲ್ಲಿ ಮಾಡೋದಾ? ಹೌಸ್ ಕೀಪಿಂಗ್ ನವರು ಕ್ಲೀನ್ ಮಾಡೋಕಾಗದೆ ಇಲ್ಲಿಗೆ ಬಂದಿದ್ದಾರೆ. ಎಲ್ರು ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ತರ ಸಾಧನೆ ಮಾಡ್ಬೇಕು ಅಂತಾರೆ. ಅದು ಅಕ್ಷರಶಃ ನೀವು ನಿಜ ಮಾಡ್ಬಿಟ್ರಲ್ರಿ. ಹೋಗ್ರಿ, ನಿಮ್ ಕೆಲಸ ನೋಡ್ಕೊಳ್ರಿ, ಹೋಗ್ರಿ. ರೀ ಶೀಲ್ವಂತ್, ಬನ್ರಿ ಇಲ್ಲಿ. ಹೋಗು ಅಂದ ತಕ್ಷಣ ಹೋಗ್ಬಿಡೋದಾ? ನೀವ್ ಯಾರು? ಸಾಫ್ಟ್ವೇರ್ ಸಾಮ್ರಾಟ್.
ಈ ಆಫೀಸಿನ ಕಲಾ ತಿಲಕ ವೈರಸ್ ವಿಕ್ರಮಾದಿತ್ಯ, ಜಾವಾಗೆ ಜೀವ. ಈ ವೇಸ್ಟ್ ಫೆಲೋಗಳಿಗೆಲ್ಲ ಏನ್ರಿ ಗೊತ್ತು ನಿಮ್ಮ ರೇಂಜ್ ಏನು ಅಂತ? ನೀವು ಈ ಆಫೀಸಿನ MRP ಸರ್. ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಇದು ತಗೊಳ್ಳಿ. ಈಗ ತಾನೇ ಅನ್ಲೋಡ್ ಮಾಡಿದೀರಾ, ಹೊಟ್ಟೆ ಹಸಿತಾ ಇರುತ್ತೆ. ಇದು ಪಿಜ್ಜಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಇದನ್ನು ತಗೊಳ್ಳಿ. ಸರ್ 2 ಬಾಕ್ಸಸ್ ಸಾಕು ಸರ್, ನಾನು ಡಯಟ್ ಅಲ್ಲಿ ಇದ್ದೀನಿ. ರೀ, ಇದು ಪಿಜ್ಜಾ ಬಾಕ್ಸ್ ಅಲ್ಲ ರೀ, ಹಾರ್ಡ್ ಡಿಸ್ಕ್. ಈ ಪಿಜ್ಜಾ ತಿಂದು ಆಚೆ ಬರೋಷ್ಟ್ರಲ್ಲಿ ಈ ಹಾರ್ಡ್ ಡಿಸ್ಕ್ ಅಲ್ಲಿರೋ ಪ್ರಾಜೆಕ್ಟ್ ಆಚೆ ಬರಬೇಕು. ನೋ ಪ್ರಾಬ್ಲಮ್ ಸರ್, ಬಂದೇ ಬರುತ್ತೆ. ಯು ಕ್ಯಾನ್ ಗೋ. ಲಂಚ ತಿನ್ನೋರ್ನ ನೋಡಿದೀನಿ, ಲಂಚ್ನೇ ಲಂಚ ತರ ತಿನ್ನೋರ್ನ ಇವತ್ತೇ ನೋಡ್ತಾ ಇರೋದು. ಸರ್, ಶೀಲ್ವಂತ್ ಮತ್ತೆ ಟಾಯ್ಲೆಟ್ ಹೋದ್ರು ಸರ್. ಇಷ್ಟು ಬೇಗ ಆಚೆ ಬಂತ? ನಮ್ ಹೀರೋ ಏನೇ ಮಿಸ್ಟೇಕ್ ಮಾಡಿದ್ರು ಯಾಕೆ ಎಲ್ರೂ ತಡ್ಕೊಂಡಿದ್ದಾರೆ ಗೊತ್ತಾ? ಇವನು ಬರೀ ಹೀರೋ ಅಲ್ಲ ಕಣ್ರಿ, ವಿಲನ್ ಕೂಡ. ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲೇ ಟಾಪ್ ಪ್ರೋಗ್ರಾಮ್ ಹ್ಯಾಕರ್. ಚೆನ್ನಾಗಿರೋ ಸಿಸ್ಟಮ್ಗೆ ವೈರಸ್ ಬಿಡೋ ಹ್ಯಾಕರು ಇವನೇ. ಕೆಟ್ಟೋಗಿರೋ ಸಿಸ್ಟಮ್ಗೆ ಆಂಟಿ ವೈರಸ್ ಕೊಡೋ ಡಾಕ್ಟ್ರು ಇವನೇ. ಫಿಲಂ ರೇಟ್ ನಿಂದ ಹಿಡಿದು ಶೇರ್ ಮಾರ್ಕೆಟ್ ರೇಟು ಏರು ಪೇರು ಮಾಡೋ ಸಾಫ್ಟ್ವೇರ್ ಟೈಗರ್ ಇವನು. ಇವನು ಹುಟ್ಟಾನೆ ದಪ್ಪ ಇರಲಿಲ್ಲ ಕಣ್ರಿ. ಇವನು ಈ ಬಾಡಿ ಹಿಂದೆ ಒಂದು ದೊಡ್ಡ ಟ್ರಾಜಿಡಿ ಕಥೆ ಇದೆ. ಡಾಕ್ಟ್ರೆ, ಮಗುಗೆ ಒಂದೇ ಸುಮ್ನೆ ಜ್ವರ. ಮಲಗಿಸಿ. ಏನಿದು? ಡಾಕ್ಟರ್ ಇಂಜೆಕ್ಷನ್ ಅಲ್ಲೇ ಟ್ಯಾಟೂ ಹಾಕಂಗಿದ್ದಾರೆ. ರೀ, ಸುಮ್ನೆ ಇರ್ರಿ. ತಗೊಳ್ಳಿ ಮಾತ್ರೆನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸರ್ ಹೋಗುತ್ತೆ. ಯೋ ಡಾಕ್ಟ್ರೆ, ಓನಮ್ಮ. ಇವ್ರು ಯಾರು, ನಿಮ್ಮ ದೊಡ್ಡ ಮಗನ? ಇಲ್ಲ, ಇವನು ಅವನೇ. ನೀವ್ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಜ್ವರಕ್ಕೆ ಅಂತ, ಜ್ವರ ಏನೋ ಕಮ್ಮಿ ಆಯ್ತು, ಆದ್ರೆ ಇವನ್ ಮಾತ್ರ ಊದ್ಬಿಟ್ಟ. ಸಿಕ್ಕಿದೆಲ್ಲ ತಿಂತಾನೆ, ಕೆಟ್ಟದಾಗಿ ಗ್ಯಾಸ್ ಬಿಡ್ತಾನೆ, ಚೆನ್ನಾಗಿ ಗೊರಕೊಡಿತಾನೆ. ಈ ಟಾನಿಕ್ ತಗೊಳ್ಳಿ, ಕುಡಿಸ್ಬಿಡಿ, ಎಲ್ಲ ಸರ್ ಹೋಗುತ್ತೆ. ಡಾಕ್ಟರ್ ಅಲ್ಲಿ ಏನಾಯ್ತು ಡಾಕ್ಟರ್ಗೆ? ಪಾಪ ಡಾಕ್ಟ್ರು ಏರೋಸೆಲ್ ಸ್ಪ್ರೇ ಅನ್ಕೊಂಡು ಕತ್ಲಲ್ಲಿ ಆಲ್ಔಟ್ ಸ್ಪ್ರೇ ಹೊಡ್ಕೊಂಡು ಅಲ್ಲೇ ಔಟ್ ಆಗ್ಬಿಟ್ರು. ಅಯ್ಯೋ ದೇವ್ರೇ, ಪಾಪ. ಮಗುಗೆ ಒಳಗಡೆ ಫ್ಯಾಟು ಫ್ಲವರ್ ತರ ಅರಳ್ತಾ ಇದೆ, ಕೊಲೆಸ್ಟ್ರಾಲು ಫ್ಲಡ್ ತರ ಫ್ಲೋ ಆಗ್ತಾ ಇದೆ, ಗ್ಯಾಸು ಅಲ್ಲಲ್ಲೇ ನ್ಯೂಕ್ಲಿಯರ್ ಬಾಂಬ್ ತರ ಸಿಡಿತಾ ಇದೆ. ಇದೆಲ್ಲ ಆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿರುವಂತ ಕೆಮಿಕಲ್ ರಿಯಾಕ್ಷನ್ ಪ್ರಭಾವ. ಈಗೇನ್ ಮಾಡುದು ಡಾಕ್ಟ್ರೆ? ಮಗು ಜೀವಕ್ಕೇನು ತೊಂದರೆ ಆಗೋದಿಲ್ಲ, ಆದ್ರೆ ಸಾಯೋವರೆಗೂ ಮಗು ಪ್ರೆಷರ್ ಕುಕ್ಕರ್ ತರ ಗ್ಯಾಸ್ ಬಿಡ್ತಾನೇ ಇರುತ್ತೆ, ಮೊಸಳೆ ತರ ಮಲಗೇ ಇರುತ್ತೆ, ರಾಗಿ ಮಿಷಿನ್ ತರ ಗೊರಕೆ ಹೊಡಿತಾನೇ ಇರುತ್ತೆ. ಟೋಟಲ್ ಆಗಿ ನಿಮ್ ಮಗ ಗೇಂಡ ಮೃಗ. ಡಾಕ್ಟರ್ ಮಾಡಿದ ತಪ್ಪಿಗೆ ನಮ್ ಹುಡುಗ ಅನುಭವಿಸ್ತಾ ಇದ್ದಾನೆ. ಅವನ್ನ ಆಡ್ಕೊಳ್ಳೋದು ಕಾಮನ್. ನಮ್ ಹುಡುಗ ಏನ್ ಬೇಕಾದ್ರೂ ತಡ್ಕೋತಾನೆ. ಡುಮ್ಮ ಅನ್ನೋ ಪದ ಬಳಸಿದ್ರು ಅವ್ನ್ ತಡ್ಕೊಳೋದಿಲ್ಲ. ಈ ಸೊಸೈಟಿನಲ್ಲಿ ಕೊಲೆ ಸುಲ್ಗೆ ಮಾಡೋರ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಪ್ಪಿಗೆ ದಪ್ಪಗೆ ಹುಡ್ತವ್ರಿಗೆ ಡೈಲಿ ಆಡ್ಕೊಳ್ಳೋ ಶಿಕ್ಷೆ ಈ ಪ್ರಪಂಚದಲ್ಲಿ ತಪ್ಪಿದ್ದೇ ಇಲ್ಲ. ಅಪ್ಪಿ ಯಾರಾದ್ರೂ ಆಡ್ಕೊಂಡ್ರೆ ನಮ್ ಹುಡುಗ ಹೆಂಗ್ ರೆಬಲ್ ಆಗ್ತಾನೆ ಗೊತ್ತಾ? ಸರ್, ಈ ಬೈಕ್ ನಿಮ್ದೇನಾ? ಹೌದು, ನಂದೇ. ಸ್ವಲ್ಪ ಸೈಡ್ಗೆ ಹಾಕಿದ್ರೆ ನನ್ ಬೈಕ್ ತಗೋತೀನಿ. ನಡ್ಕೊಂಡು ಹೋದ್ರೆ ನಿನ್ನ ಯಾರಾದ್ರೂ ಟೋ ಮಾಡ್ಕೊಂಡು ಹೋಗ್ಬೇಕು. ನಿನ್ಗೊಂದು ಬೈಕಾ? ವೇಟ್ ಮಾಡು, ಬರ್ತೀನಿ. ಸರ್, ಟೈಮ್ ಆಗೋಯ್ತು, ಅರ್ಜೆಂಟ್ ಇದೆ. ಅರ್ಜೆಂಟು ಅಂತ ಬಿಸಿ ಬಿಸಿ ಟೀನ ಬಾಯಿಗೆ ಉಳ್ಕೊಳಕ್ಕಾಗುತ್ತೇನೋ? ಡುಮಾ ಏನೋ ಪಂಟ್ರ ತರ ಲುಕ್ ಕೊಡ್ತಿದ್ಯಲ್ಲ. ಏನೋ ಡುಮ್ಮ ಹಂಗ್ ಕೊಡ್ತಿದ್ಯಾ ಲುಕ್? ಏನು ಹಂಗ್ ಗುರಾಯಿಸ್ತಾ ಇದೀಯಾ? ಮಲ್ಕೊಂಡ್ರೆ ನಿಂತ್ಕೊಳಕ್ಕಾಗಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳಕ್ಕಾಗಲ್ಲ. ಇಷ್ಟೆಲ್ಲ ಇದ್ರೂ ಲುಕ್ ಬೇರೆ ಕೊಡ್ತೀಯಾ ಡುಮ್ಮ?
ಫೀಲ್ಡ್ ಅಲ್ಲಿರೋ ಪಿಪಿಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ಫಿರಂಗಿ ಬಂದಾಯ್ತು. ಇನ್ಮೇಲೆ ಗ್ರೌಂಡು ನಂದೆ, ಸೌಂಡು ನಂದೆ. ಸರ್, ಬೈಕ್ ತೆಗ್ದಿದೀವಿ, ಹೋಗಿ. ಎಲ್ಲ ಕನ್ಸ? ನಾನು ಯಾರಿಗೂ ಹೊಡೆದೇ ಇಲ್ವಾ? ಛೇ, ಮಿಸ್ ಆಗೋಯ್ತು. ನಾನು ಅವಾಗ್ಲೇ ರೆಬಲ್ ಹಂಗ್ ಕಾಣ್ತಾನೆ ಅಂತ ಹೇಳದೆ ಹೊರತು ರೆಬಲ್ ಸ್ಟಾರ್ ಆಗಿ ಫೈಟ್ ಮಾಡ್ತಾನೆ ಅಂತ ಹೇಳಲಿಲ್ಲಪ್ಪ. ನಮ್ಮ ಹುಡುಗ ಒಳಗಡೆ ಯಾವ್ದ್ಯಾವ್ದು ಸಿನಿಮಾ ಓಡಿಸ್ತಾ ಇರ್ತಾನೆ, ಆದ್ರೆ ಅದು ಯಾವುದು ಯೂಸ್ ಆಗಲ್ಲ. ನಮಸ್ಕಾರ. ನಮಸ್ಕಾರಮ್ಮ. ನಮ್ಮ ಯಜಮಾನ್ರದು ಮಂಗಳೂರು, ನಮ್ದು ತುಮಕೂರು. ತುಮಕೂರಲ್ಲಿ ನಮ್ದೊಂದು ಭತ್ತದ ಮಿಲ್ ಇದೆ, ಅದನ್ನ ನೋಡ್ಕೊಂಡು ನಾವು ಅಲ್ಲೇ ಇದ್ದೀವಿ. ಇವನು ನನ್ನ ಮಗ ಬೆಂಗಳೂರಲ್ಲಿ ಒಬ್ನೇ ಫ್ಲಾಟ್ ಅಲ್ಲಿ ಇದ್ದಾನೆ. ಇವ್ರು ಭತ್ತದ ಮಿಲ್ ರೈಸ್ ಅಲ್ಲ, ಇವ್ರ ಹೊಟ್ಟೆಲೇ ಇದೆ. ಹೊಟ್ಟೆ ಸ್ವಲ್ಪ ಎಳ್ಕೊಳ್ಳೋ. ಯಾಕಮ್ಮ? ಹೇಯ್, ಸುಮ್ಮನೆ ಎಳ್ಕೊಳ್ಳೋ, ಇಲ್ದಿದ್ರೆ ನಾ ಏನ್ ಮಾಡ್ಕೋತೀನಿ ಗೊತ್ತಲ್ಲ. ಇನ್ನು ಸ್ವಲ್ಪ ಎಳ್ಕೊಳ್ಳೋ. ಇನ್ನು ಸ್ವಲ್ಪ. ಅಮ್ಮ, ಒಳಗೆ ಎಳ್ಕೊಳ್ಳೋ. ಇನ್ನು ಸ್ವಲ್ಪ ಹೇಳ್ಕೊಂಡ್ರೆ ಆಂಬುಲೆನ್ಸ್ ಬರುತ್ತೆ, ಪರವಾಗಿಲ್ವಾ? ಸಾಕು, ಹೆಣ್ ಬಂದು ಹೋಗೋವರೆಗೂ ಹೀಗೆ ಇರ್ಬೇಕು. ನನ್ನ ಮಗಳು ಶೋಭಾ BSc 3rd year ಇದ್ದಾಳೆ. ಓ, ಇನ್ನು ತರ್ಡಾ? ರೀ, ವಾಕ್ಯ ಪೂರ್ತಿ ಹೇಳ್ರಿ, ಕೇಳಕ್ ಕೆಟ್ಟಾಗಿರತ್ತೆ. ಶೀಲು, ಒಂದ್ಸತಿ ಹುಡುಕಿ ನೋಡೋ. ಮಗಳೇ, ನೀನು ಸ್ವಲ್ಪ ಒಳಗಡೆ ಹೋಗಮ್ಮ. ದೇವರು ಮಾಡಿದ ದೇವರೇ ನೀಡಿದ ಆಕಾರ, ಆಚೆಗೆ ಹೋಗದೆ ಒಳಗೆ ಉಳಿದಿದೆ ಆಹಾರ.
ಕಪ್ಪಗೆ ಇದ್ದರೆ ಯಾತಕ್ಕೆ ಸ್ವಾಮಿ ನಗ್ತೀರಾ ದಪ್ಪಗೆ ಇರುವ ಗಣಪತಿಗೇನೆ ಜೈಕಾರ ನಾವೆಲ್ಲರಿಗಿಂತಲೂ ಸ್ವಲ್ಪ ಒಂದೆರಡೇ ಇಂಚು ದಪ್ಪ ಆ ದೇವರು ಮಾಡಿದ ತಪ್ಪ ಸರಿ ಮಾಡೋಕ್ ನಾವ್ಯಾರಪ್ಪ ದಪ್ಪ ದಪ್ಪ ಅನ್ನಬೇಡಿ ಗೇಲಿಯನ್ನು ಮಾಡಬೇಡಿ ನಮ್ಮ ಹಾಗೆ ಯಾರು ಇಲ್ಲ ಭೂಮಿ ತೂಕದವರು ದೇವರು ಮಾಡಿದ ದೇವರೇ ನೀಡಿದ ಆಕಾರ ಆಚೆಗೆ ಹೋಗದೆ ಒಳಗೆ ಉಳಿದಿದೆ ಆಹಾರ ಮೊದಲಿಗೆ ಕಾಣೋ ಘಟವಿದು ಕೋಟಿ ಜನರೊಳಗೆ ಮಗುವಿನ ಹಾಗೆ ಮನಸ್ಸಿದೆ ಆನೆ ಎದೆಯೊಳಗೆ ನಮ್ಗೂ ಆಸೆನೆ ಮಾಡಿ ತೋರ್ಸೋಕೆ 6 ಪ್ಯಾಕು ಏನು ಮಾಡೋದು ಸುಸ್ತು ಆಗುತ್ತೆ ಬಿಟ್ಟಾಕು ದಸ್ತಪುಷ್ಟ ದೇಹ ನೋಡಿ ದೃಷ್ಟಿ ಬೀಳಬಾರದಂತ ಸಂಕದಲ್ಲಿ ಕಟ್ಟಿಕೊಂಡೆ 3 ತಾಯತ ದೇವರು ಮಾಡಿದ ದೇವರೇ ನೀಡಿದ ಆಕಾರ ಆಚೆಗೆ ಹೋಗದೆ ಒಳಗೆ ಉಳಿದಿದೆ ಆಹಾರ ಸಿಗುವುದು ಬಹಳ ಕಷ್ಟವೇ ನಮ್ ಸೈಜ್ ಬಟ್ಟೆಗಳು ನಿಲ್ಲದೆ ಹೋಗ್ತವೆ ನಮ್ಮನ್ನು ನೋಡಿದ ಆಟುಗಳು ಯಾಕೋ ಗೊತ್ತಿಲ್ಲ ಚಿಕ್ಕದಾಗಿರ್ತಾವೆ ಗೇಟುಗಳು ಚೇಂಜು ಆಗ್ಬೇಕು ಎಲ್ಲ ಥಿಯೇಟರ್ ಸೀಟುಗಳು ಕೊಬ್ಬು ಇಟ್ಟ ದೇಹದಲ್ಲಿ ಉಪ್ಪಿಟ್ಟ ಹೊಟ್ಟೆಯಲ್ಲಿ ನನ್ನ ಮಂಡಿ ನೋಡಿಕೊಂಡು ಎಷ್ಟು ವರ್ಷವಾಯಿತು ಬೆಂಗಳೂರಿಂದ ಮಂಗಳೂರವರೆಗೂ ಹುಬ್ಳಿಯಿಂದ ಹೊಸೂರವರೆಗೂ ವಾಡಾಪೋಡಾಯಿಂದ ಎಂಟಿ ಎಕಡ ತನಕ ಬಲ್ಲೆ ಬಲ್ಲೆಯಿಂದ ಬೋಲಾ ಭಾಷೆ ಬೆಂಗಾಲಿ ತನಕ ಸ್ಟೇಟ್ ಟು ಸ್ಟೇಟ್ ವೆಬ್ಸೈಟ್ ಇಂದ ಖಾಲಿ ಸೈಟ್ ವರೆಗೂ ನೀನ್ ಜನ್ಮ ಜಾಲಾಡಿದ್ರು ಒಂದು ಹುಡುಗಿ ಸೆಟ್ ಆಗ್ಲಿಲ್ವಲ್ಲೋ ಅಲ್ಲಿಗೆ ರಿಜೆಕ್ಟ್ ಆಗಿರೋ ವಿಕೆಟ್ಗಳ ಸಂಖ್ಯೆ 103 ಲೆಕ್ಕ ತಪ್ತಿದ್ದೀರಾ ಕೊಳ್ಳೆಗಾಲದ ಸೇರಿ 105 ಮತ್ತೆ 104ನೇದು ಯಾವುದು ಅದನ್ನ ನಾನೇ ರಿಜೆಕ್ಟ್ ಮಾಡಿದೆ ಏನು ನೀನ್ ರಿಜೆಕ್ಟ್ ಮಾಡ್ದ ಸಾರಿ ಗೈಸ್ ಐ ಆಮ್ ವೆರಿ ಬಿಸಿ ಅದಕ್ಕೆ ಎಲ್ರನ್ನೂ ಒಟ್ಟೆ ಕರೆಸ್ದೆ ನನ್ನ ಬಗ್ಗೆ ಹೇಳೋಕು ಮುಂಚೆ ಕೆಲವೊಂದು ಕಂಡೀಷನ್ಸ್ ಇದೆ ಅಬೋವ್ 70,000 ಸ್ಯಾಲರಿ ಯಾರಿಗಿದೆ ರೈಸ್ ಯೋರ್ ಹ್ಯಾಂಡ್ಸ್ ಸ್ವಂತ ಕಾರು ಫ್ಲಾಟು ಯಾರ ಹತ್ರ ಇದೆ ಮೇಡಮ್ ನಾನು ಕಾರು ನೆಕ್ಸ್ಟ್ ವೀಕ್ ಬುಕ್ ಮಾಡ್ತಾ ಇದ್ದೀನಿ ಮೇಡಮ್ ಅಲ್ಲಿವರೆಗೂ ಇಲ್ಲಿ ಲುಕ್ ಕೂಡ ಹಾಕ್ಬೇಡ ಹೋಗ್ ಕಾರು ಫ್ಲಾಟು ಲೋನ್ ಇಲ್ದೆ ಸ್ವಂತ ಯಾರ್ದಿದೆ ಆಲ್ ದ ಬೆಸ್ಟ್ ಸರ್ ಇದಕ್ಕೆ ಗಜಕೇಸರಿ ಯೋಗ ಅನ್ನೋದು ಮಿಸ್ಟರ್ ಯು ಆರ್ ಸೆಲೆಕ್ಟೆಡ್ ಲಕ್ಕಿ ಮ್ಯಾನ್ ನೋಡಿ ನಂಗೆ ಮದ್ವೆಗಿದ್ವೆ ಮೇಲೆಲ್ಲ ನಂಬಿಕೆ ಇಲ್ಲ ಸಿಂಬಾಲಿಕ್ ಆಗಿ ಒಂದ್ ತಾಳಿ ಕಟ್ಟಿದ್ರೆ ಸಾಕು ನಂಗೆ ಏರಿಯಾಗೊಬ್ಬ ಬಾಯ್ ಫ್ರೆಂಡು ವಾರಕ್ಕೆ 4 ಪಾರ್ಟಿಗಳು ತಿಂಗಳಿಗೆ 2 ಸಲ ಔಟ್ ಆಫ್ ಸ್ಟೇಷನ್ ಇಯರ್ಲಿ ಟ್ವೈಸ್ ಹೊರದೇಶ ಸುತ್ತಾ ಇರ್ತೀನಿ ಹಾಕೊಳ್ಳೋ ಬಟ್ಟೆ ತರ ಸ್ಮೋಕು ಡ್ರಿಂಕ್ಸು ಕಾಮನ್ ಆಗೋಗಿದೆ ನಮ್ಮನೆಯವ್ರ ಕೈಲಿ ಇದನ್ನೆಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ ಸೊ ನಮ್ ಮದ್ವೆ ಖರ್ಚಿಂದ ಹಿಡಿದು ನನ್ ಪರ್ಸನಲ್ ಖರ್ಚೆಲ್ಲ ನೀವೇ ನೋಡ್ಕೋಬೇಕು ನೀವೇನಾದ್ರೂ ಇದಕ್ಕೆ ಹೂ ಅನ್ನೋದಾದ್ರೆ ಇವತ್ ಸಂಜೆನೆ ರಿಸೆಪ್ಷನ್ ನಾಳೆನೆ ಮದ್ವೆ ಓಕೆನಾ ಓಕೆ ಇಷ್ಟಕ್ಕೂ ಓಕೆ ಅಂದ ಮತ್ತಿನ್ಯಾವ್ದಕ್ಕೋ ರಿಜೆಕ್ಟ್ ಮಾಡ್ದೆ ನೀವಿಷ್ಟಕ್ಕೆಲ್ಲ ಒಪ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಏನು ಮುಚ್ಚಿಡ್ಬಾರ್ದು ಅಂತ ಅನ್ನಿಸ್ತಿದೆ ನೀವು ಹೆಸರಿಗೆ ತಕ್ಕನಂಗೆ ಶೀಲ್ವಂತ ಆದ್ರೆ ನಾನಲ್ಲ ವಾಟ್
ಹೌದು, ನಂಗೆ 4 ಸಲ ಆಗೋಗಿದೆ. ಅಂದ್ರೆ ಕುಡುದ್ ಮತ್ತಲ್ಲಿ ಯಾರ್ ಲೈಟ್ ಆಫ್ ಮಾಡಿದ್ರೋ, ಯಾರ್ ಡುಯೆಟ್ ಹಾಡಿದ್ರೋ ಗೊತ್ತೇ ಆಗ್ಲಿಲ್ಲ. 4 ಸಲ ಆಗೋಗಿದೆ. ಅಯ್ಯೋ ಪಾಪ, ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಗೋಕೆನಾ? ಓಕೆ. ಇದಕ್ಕೂ ಓಕೆ ಅಂದ. ಮತ್ತಿನ್ಯಾವುದಕ್ಕೂ ರಿಜೆಕ್ಟ್ ಮಾಡಿದ್ದು? ನೀವ್ ಇದಕ್ಕೂ ಓಕೆ ಅಂದಿದ್ದೀರಾ, ಇದ್ರಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀರಾ ಅಂತ ಇದ್ರಲ್ಲೇ ಅರ್ಥ ಆಗತ್ತೆ. ಅದಕ್ಕೆ ಇರೋ ಕಡೆ ಸತ್ಯನೂ ನಿಮ್ಗೆ ಹೇಳೇ ಬಿಡ್ತೀನಿ. ಹೇಳಿ. ಆಕ್ಚುಲಿ ನನ್ ಸಿಮ್ರನ್ ಅಲ್ಲ, ಸುಮನ್. ಗಂಡಾಗಿದ್ದಾಗ ನಂಗೆಲ್ಲೂ ಕೆಲಸ ಸಿಗ್ಲಿಲ್ಲ. ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಜೆಂಡರ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಹೇ ಮಾಮಾ, ಈ ಜನ್ಮದಲ್ಲೇ ನಿಂಗ್ ಮದುವೆ ಆಗೋದೇ ಡೌಟ್. ಕಡೆಗೂ ನೀನು MRP ಅಂತ ಪ್ರೂವ್ ಮಾಡ್ಬಿಟ್ಟೆ. ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್ ಅಲ್ವಾ? ಅಲ್ಲ, ಮೋಸ್ಟ್ ರಿಜೆಕ್ಟೆಡ್ ಪರ್ಸನ್. ಇನ್ಮೇಲೆ ಯಾವ ಹುಡುಗಿನೂ ನೋಡಕ್ಕೆ ಹೋಗ್ಬೇಡ. ಅವಳು ಹೇಳ್ದಂಗೆ ಈ ನನ್ನ ಮಗ ಹೆಸರಿಗೆ ತಕ್ಕನಾಗ ಶೀಲವಂತ. ಇವತ್ತು ರಾತ್ರಿನೇ ಅದ್ದ ಮ್ಯಾ ಮಾಡ್ಬಿಡೋಣ. ಅಂದ್ರೆ ಆಹಾ, ಗಜ ಉದರದ ಮದನ ಮನ್ಮಥ ರಾಜ. ಸಾಯಂಕಾಲ ಒಂದು ಫ್ಲಾಟ್ಗೆ ಹೋಗು, ಮೆಹೆ ಅರೇಂಜ್ ಮಾಡಿರ್ತಾನೆ. ಜೊತೆ ಊಟನೂ ಇರುತ್ತಾ? ನನ್ನ ಮಗನೇ, ಊಟದ ಜೊತೆಗೆ ಬೀಡಾನು ಇರುತ್ತೆ ಬಾರಲ್ಲ. ನೀವೇನು ಸೆಲ್ಫಿ ತಗೊಳಕ್ ಬಂದ್ರಾ? ಓ, ಗೊತ್ತಾಯ್ತು. ನಿಮ್ ಫ್ರೆಂಡ್ಸಿಗೆ ಆಲ್ ದಿ ಬೆಸ್ಟ್ ಹೇಳಕ್ ಬಂದಿದ್ದೀರಾ? ಮತ್ತೆ ನನ್ನ ಫ್ರೆಂಡ್ಸೇ ನನಗೆ ಆಲ್ ದಿ ಬೆಸ್ಟ್ ಹೇಳಿ ಕಳಿಸಿದ್ದಾರೆ. ಯು ಮೀನ್ ನೀವೇನ ಗಿರಾಕಿ? ಫಸ್ಟ್ ಟೈಮು. ನಿಮ್ಗೇನು ಫಸ್ಟ್ ಟೈಮ್ ಇರ್ಬೋದು, ಆದ್ರೆ ನಿಮ್ ಪರ್ಸನಾಲಿಟಿ, ಪರ್ಫಾರ್ಮೆನ್ಸ್ ನೆನ್ಸ್ಕೊಂಡ್ರೆ ಅದ್ ಯಾಕೋ ಇದು ನನ್ನ ಲಾಸ್ಟ್ ನೈಟ್ ಏನು ಅಂತ ನಂಗೆ ಭಯ ಆಗ್ತಿದೆ. ಹಾಗೇನಿಲ್ಲ, ಸುಮ್ನೆ ಮೇಲ್ಮೇಲೆ. ಇವಾಗೇನೋ ಮೇಲ್ಮೇಲೆ ಅಂತೀರಾ, ಹಂಗೆ ಮೇಲಕ್ಕೆ ಕಳಿಸ್ಬಿಡ್ತೀರಾ. ನೋಡಿ, ಮೊನ್ನೆ ತಾನೇ ನನ್ಗೆ ಆಪರೇಷನ್ ಆಗಿದೆ. ಡಾಕ್ಟ್ರು 70 kgಗಿಂತ ಜಾಸ್ತಿ ಭಾರ ಹೊರಬೇಡಿ ಅಂತ ಹೇಳಿದ್ದಾರೆ. ಸಾರಿ. ಶೀಲೋ, ಶೀಲೋ, ಏ ಶೀಲೋ, ವಾಟ್ ಮಾ, ಏನಮ್ಮ ಸಮಸ್ಯೆ? ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ, ನೀನು ಅದನ್ನು ಕಳ್ಕೊಳ್ಳಲ್ಲ. ಜೀವನ ಇಡೀ ಒಬ್ನೇ ಮಕಾಡೆ ಮಲ್ಕೋಬೇಕು. ಎನಿ ಪ್ರಾಬ್ಲಮ್? ಹಾಗೇನಿಲ್ಲ, ನಾನು ದಾರಿ ತಪ್ಪಿದ ಮಗ ಆಗ್ಬಾರ್ದು ಅಂತ ಆ ದೇವ್ರಿಚ್ಛೆ, ಅದಕ್ಕೆ ರಿಜೆಕ್ಟ್ ಆದೆ. ಲೇ, ರಿಜೆಕ್ಟ್ ಅಲ್ಲ, ಎಜೆಕ್ಟ್ ಆಗಿರೋ ಪೆನ್ ಡ್ರೈವ್ ನೀನು. ಮಿಸ್ಟರ್ ಸಿಲ್ವನ್, ನಿಂತ್ಕೊಳ್ರಿ. ಒಂದ್ಸಲ ಹುಡುಗಿ ಫೋಟೋ ನೋಡ್ರಿ. ಪ್ರೆಷರ್ ತುದಿಲಿದೆ ರೀ. ಯೋವಂದ್ರೆ ಯಾವಾಗ್ಲೂ ಹಂಗೆ ರೀ, ಪ್ರೆಷರ್ ತುದಿಲೇ ಇರ್ತದೆ. ಅಯ್ಯೋ, ಯಾಳ ಫೋನ್ ಹುಡುಗಿ ಫೋಟೋ ಬೇರೆ ಓಪನ್ ಆಗ್ತಾ ಇಲ್ಲ. ಮಿಸ್ಟರ್ ಶೀಲ್ವನ್, ಶೀಲ್ವನ್ ರೀ, ಶೀಲ್ವನ್. ಅದು ಓಪನ್ ಆಗುತ್ತೋ ಇಲ್ವೋ, ನಂದಂತೂ ಓಪನ್ ಆಗುತ್ತೆ. ಒಂದ್ ನಿಮಿಷ ರೀ ಶೀಲ್ವನ್, ನನ್ ಮಾತ್ ಕೇಳ್ರಿ. ಹುಡುಗಿ ಏಜು 24, 8 5.4. ನನ್ ವೇಟ್ ಬಗ್ಗೆ ಹೇಳಿದಿರಿ ತಾನೆ ರೀ? ಅವ್ರಿಗೆ ಸೈಜ್ ಇಂಪಾರ್ಟೆಂಟ್ ಅಲ್ವಂತೆ, ಜೀವನದಲ್ಲಿ ರೈಸ್ ಆಗೋದು ಇಂಪಾರ್ಟೆಂಟ್ ಅಂತೆ. ಹುಡುಗಿ ಅಪ್ಪಟ ಬಂಗಾರ, ಆದ್ರೆ ಸ್ವಲ್ಪ ಸ್ಮೆಲ್ಲು. ಯಾಕೆ? ಅವ್ರು ಸ್ನಾನ ಮಾಡಲ್ವಾ? ರೀ, ಅವ್ರದೆಲ್ಲ ಸ್ಮೆಲ್ಲು, ನಿಮ್ದು ಕಣ್ರಿ ಸ್ಮೆಲ್ಲು. ಎಲ್ಲಿ ಹುಡುಗಿ ಫೋಟೋ ತೋರಿಸಿ ರೀ. ಫೋಟೋ ವಾಟ್ಸ್ಆಪ್ ಅಲ್ಲಿ ಇದೆ, ಬೆಳಿಗ್ಗೆ ನೆಟ್ ಓಪನ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ಕೊಡ್ತಾ ಇದೆ. ಆಗೋಯ್ತು ರೀ ಶೀಲ್ವನ್. ಹಲೋ ಶೀಲು, ಬ್ರೋಕರ್ ಬಂದ್ರೇನೋ? ನಮ್ಮ ಆಫೀಸ್ಗೆ ಬಂದಿದಾರಮ್ಮ. ಹುಡುಗಿ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳಂತೆ. ಫೋಟೋ ನೋಡಿದ್ರಮ್ಮ? ಇಲ್ಲ ಕಣೋ, ಫೋನ್ ಏನೋ ಪ್ರಾಬ್ಲಮ್ ಅಂತೆ. ನೀವೇ ಹೋಗಿ ನೋಡ್ಕೊಂಡ್ ಬನ್ನಿಮ್ಮ. ನೀನು ಬರ್ಬೇಕು.
ಬರ್ಲಿಲ್ಲ ಅಂದ್ರೆ ಗೊತ್ತಲ್ಲ, ನಾನೇನಾದ್ರೂ ಮಾಡ್ಕೊಂಡ್ ಬಿಡ್ತೀನಿ ಅಷ್ಟೇ. ಆಯ್ತು, ಬರ್ತೀನಿ ಬಿಡಮ್ಮ. ನಿಮ್ ಮನೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ ಬನ್ನಿ. ಮಿಕ್ಕದೆಲ್ಲ ನಾನು ಏರ್ಪಾಟ್ ಮಾಡಿರ್ತೀನಿ. ಅಮ್ಮ ಬಿಲ್ಲು ನೀವೇ ಪೇ ಮಾಡ್ತೀರಾ ಅಂದ್ರು. ಮನೆ ಬೇರೆ ಕಟ್ಸ್ತಾ ಇದ್ದೀನಿ, ಪ್ರಾಬ್ಲಮ್ಮು. ನಿಮ್ ಮನೆಗೆ ನನ್ನ ಹೆಸರೇ ಇಡಿ. ಹಾ, ಏನ್ರಿ, ಈ ಹುಡ್ಗಿ ಏನಾದ್ರೂ ಸೆಟ್ ಆಗ್ಲಿಲ್ಲ ಅಂದ್ರೆ ಪಕ್ಕದ ರೋಡಲ್ಲಿ ಇನ್ನೊಂದು ಹುಡ್ಗಿ ಇದ್ದಾಳಂತೆ, ಅವಳು ನೋಡ್ಕೊಂಡ್ ಬರೋಣ. ನೋಡಪ್ಪ, ನನ್ ಮಗಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸು. ಆಯ್ತಮ್ಮ. ಹುಡುಗನ್ನೇನು ಆನ್ ದ ವೇ ಪಿಕಪ್ ಮಾಡೋದಾ? ಏಯ್, ಪಕ್ಕದಲ್ಲಿ ಕೂತವನೇ ಅವನೇ ಗಂಡು. ಸಾರಿ ಸರ್. ನೋಡಪ್ಪ, ಈ ಜೋಕ್ಸು ಪಂಚು ಕಾಮಿಡಿ ನಂಗಿದೆಲ್ಲ ಇಷ್ಟ ಆಗೋದಿಲ್ಲ. ನಿನ್ ಗಾಡಿ ಬಾಡಿಗೆ ಬಂತ ನೋಡ್ಕೊ. ಗಂಟ್ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಓಹೋ, ನನ್ ಮಗನ್ ಬಗ್ಗೆನೆ ಮಾತಾಡಕ್ ಬರ್ತಾನೆ. ಅಮ್ಮ ಆಯ್ತು ಬಿಡೋ, ಬೈಯಲ್ಲ. ಅದಕ್ಕಲ್ಲಮ್ಮ, ಹೊಟ್ಟೆ ಹಸಿತಾ ಇದೆ. ಬಿಸ್ಕೆಟ್ ಏನಾದ್ರೂ ಇದೆಯಮ್ಮ? ಅಯ್ಯೋ, ಬಿಸ್ಕೆಟ್ ಇಂದ ಹೊಟ್ಟೆ ಎಲ್ಲ ತುಂಬತ್ತೆ. ತಡಿ, ಬಾಳೆಹಣ್ಣು ಕೊಡ್ತೀನಿ, ತಗೋಪ್ಪ ತಿನ್ನು. ಕೊಡು. ಚುರ್ಮುರಿ, ಜಾಂಗೀರು, ಜಿಲೇಬಿ ಎಲ್ಲ ಸೇರಿಸ್ಕೊಟ್ಬಿಡು. ಎಷ್ಟು ಸಲ ಹೇಳಿದೀನಿ, ಈ ಹಾಳು ಮೂಳು ಎಲ್ಲ ತಿನ್ಬೇಡ, ಸ್ವಲ್ಪ ಡಯಟ್ ಮಾಡು, ಸಂದ ಕಾಣ್ತೀಯ ಅಂತ. ನನ್ನ ಮಾತು ಕೇಳೋದೇ ಇಲ್ಲ. ಕಿತ್ಲೆ ಹಣ್ಣು ತಗೋ. ಇನ್ಯಾವ ಜನ್ಮದಲ್ಲಿ ಸಣ್ಣದಾಗ್ತೀಯೋ ದ್ರಾವೆ. ಬರೀ ಬೈಯೋದೇ ಆಯ್ತು ಈ ಅಪ್ಪಂದು. ಏನ್ ಕೆಟ್ಟದಾಗಿದೆ ಸ್ಮೆಲ್ಲು. ಇದೇನು ಖಾರ ಕ್ಯಾಂಟೀನ್, ಕಸದ ತೊಟ್ಟಿ ತರ ಎಲ್ಲ ಎಸಿತಾವನೆ. ಶಾರ್ಟ್, ಕೆಂಗೇರಿ ಮೇಲೆ ಮಾತ್ರ ಹೋಗ್ಬೇಡಿ, ಕೆಟ್ಟ ವಾಸನೆ ತಡ್ಕೊಳಕ್ಕೆ ಆಗಲ್ಲ. ಥೂ, ನನ್ನ ಮಗನೇ, ಕೆಂಗೇರಿ ಮರಿನೇ ಮೈ ಮೇಲೆ ಹಾಕೊಂಡು ಹೋಗ್ತಾ ಇದ್ದೀನಲ್ಲೋ. ಶೀಲು, ಹೇಳೋ ಮೇಲೆ ಹೆಣ್ಣಿನ ಮನೆ ಬಂತು. ಹಣ್ಣು ಬೇಡಮ್ಮ, ಹೋಟೆಲ್ಗೆ ಹೋಗೋಣ. ಹಣ್ಣಲ್ವೋ, ಹೆಣ್ಣು ಹೆಣ್ಣು. ಹೇಳ ಬೇಗ, ಕಣ್ಬಿಟ್ಟು ನೋಡ. ಹೆಣ್ಣು. ಬನ್ನಿ. ಯಾವನು ಇವನು? ಯಾರ್ದೋ ಮನೆ ಮುಂದೆ ಸೆನ್ಸ್ ಇಲ್ದೆ ವಾಂತಿ ಮಾಡ್ತಿದ್ದಾನೆ. ಸರ್, ನಾನ್ ಸರ್ ಡ್ರೈವರು. ಮೊದ್ಲು ನೀವು ಒಳಗಡೆ ಹೋಗಿ ಪ್ಲೀಸ್, ವಾಸನೆ ತಡ್ಕೊಳಕ್ಕಾಗ್ತಿಲ್ಲ. ರೀ, ಮನೆ ಚೆನ್ನಾಗಿದೆ ಅಲ್ಲ? ಶೀಲು, ಮನೆ ಎಲ್ಲ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕ್ತಿದೆ ಕಣೋ. ಸ್ವಲ್ಪ ಹೊಟ್ಟೆ ಒಳಗೆ ಎಳ್ಕೊಳ್ಳೋ. ಅಮ್ಮ, ಮುಚ್ಚು ಮರೆ ಮಾಡಿದ್ ಸಾಕು. ನಾನ್ ಹೆಂಗಿದ್ದೀನೋ ಹಂಗೆ ಅವರು ಒಪ್ಕೊಳ್ಳಿ ಬಿಡಮ್ಮ. ಅಯ್ಯೋ, ಅಪ್ಶಕುನ. ನೆಗಡಿ ಕಣೆ. ಕರ್ಮ. ಛೀ. ಮಗಳು ರೆಡಿ ಇದ್ದಾಳೆ, ಕರೆದು ಬಿಡ್ತೀನಿ. ಅಮ್ಮ ಇಂದ್ರ, ಇಂದ್ರ. ಹಲೋ. ಫೋಟೋ ನೋಡಿ. ಹಾ, ಆಯ್ತಾಯ್ತು. ಆಮೇಲೆ ಫೋನ್ ಕಟ್ ಮಾಡ್ರಿ. ಯಾರ್ರೀ ಅದು? ಬ್ರೋಕರ್ ಕಣೆ, ಹುಡುಗಿ ಫೋಟೋ ಓಪನ್ ಆಯ್ತಂತೆ. ಹುಡುಗಿನೇ ನೋಡ್ತಿರ್ಬೇಕಾರೆ ಫೋಟೋ ಯಾಕ್ರಿ? ಸುಮ್ನೆ ಕೂತ್ಕೊಳಕ್ಕಾಗಲ್ವಾ? ಇಂದ್ರ, ಹುಡುಗನು ಒಂದ್ಸಲ ನೋಡಮ್ಮ. ನಿಮ್ಮ ಹುಡುಗನಿಗೆ ನಮ್ಮ ಹುಡುಗಿ ಓಕೆನಾ? ಅಮ್ಮ, ನಾನ್ ನಿದ್ದೆ ಮಾಡ್ತಿದ್ದೀನಾ? ಇಲ್ಲ. ಹೊಟ್ಟೆ ಒಳಗೆ ಹೇಳ್ಕೊಂಡಿದ್ದೀನಾ? ಇಲ್ಲ ಕಣೋ. ಹಂಗಾದ್ರೆ ಇದು ಕನ್ಸಲ್ವಾ? ಇಲ್ವೋ. ನಮ್ ಹುಡ್ಗಂಗ್ ಓಕೆ, ನಿಮ್ ಹುಡ್ಗಿಗ್ ಓಕೆನಾ?
ಮಗಳೇ, ನಿನಗೆ ಹುಡುಗ ಓಕೆನಾ? ನನಗೆ ಓಕೆ ಅಪ್ಪ. ನಮಗೂ ಹುಡುಗ ಓಕೆ. ಏನಿನಿಂದು? ಸಾರಿ. ಯಾಕಪ್ಪ, ಏನಾಯ್ತು? ಏನಿಲ್ಲ, ಇನ್ನೊಂದ್ಸಲ ಸರಿಯಾಗಿ ನೋಡ್ಲಿ ಅಂತ. ಸುಮ್ನೆ ಕೂತ್ಕೊಳ್ಳೋ. ಎಷ್ಟ್ ಸಾರಿ ನೋಡಿದ್ರು ಅಷ್ಟೇ ಅಲ್ವೇ? ಅಂಕಲ್, 1 ನಿಮಿಷ ಮಾತಾಡ್ಬೇಕು. ಅಯ್ಯೋ, 1 ನಿಮಿಷ ಯಾಕಪ್ಪ, 10 ನಿಮಿಷ ಮಾತಾಡು. ಇಂದ್ರ, ಒಳಗಡೆ ಕರ್ಕೊಂಡೋಗಮ್ಮ. ಅವ್ರ ಜೊತೆ ಅಲ್ಲ ಅಂಕಲ್, ನಿಮ್ ಜೊತೆ. ನನ್ ಜೊತೆನಾ? ಇವ್ರೆ, ಸ್ವಲ್ಪ ಒಳಗ್ ಹೋಗ್ತೀರಾ? ಅಂಕಲ್, ನಾನ್ ನಿಜವಾಗ್ಲೂ ನಿಮ್ಗೆ ಓಕೆನಾ? ನನಗೆ ಓಕೆನಪ್ಪ. ಆಂಟಿ, ನಿಮಗೆ? ನಮಗೂ ಓಕೆನೆ. ಅವರೆಲ್ಲ ಒಪ್ಕೊಂಡ್ಮೇಲೆ ಏನೋ ನಿಂದು ಸುಮ್ನೆ ಕೂತ್ಕೊಳ್ಳೋ. ಪ್ರಪಂಚದಲ್ಲಿ ದಪ್ಪ ಇಲ್ದೇ ಇರೋದು ಯಾವುದೂ ಇಲ್ಲಪ್ಪ. ಈಗ ಬಲೂನು ಊದೋದಕ್ಕೂ ಮುಂಚೆ ಸ್ಲಿಮ್ ಆಗೇ ಇರುತ್ತೆ, ಊದಿದ ಮೇಲೆ ದಪ್ಪ ಆಗತ್ತೆ. ಅದಕ್ಕೆ ಮಕ್ಕಳು ಇಷ್ಟಪಡೋದು ಬಲೂನೇ ಅಲ್ವೇ? ಇಂಡೈರೆಕ್ಟ್ ಆಗಿ ಬಲೂನ್ ಅಂತವನೇ ಅನ್ಲಿ. ಮದುವೆಗೆ ಬೇಕಿರೋದು ದೇಹಕ್ಕಿಂತ ಮನಸ್ ಮುಖ್ಯ. ಇರೋದು ನೀನೊಬ್ನೇ ಮಗ, ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೆ ಫ್ಯಾಮಿಲಿ. ಇದಕ್ಕಿಂತ ನಮ್ಗಿನ್ನೇನ್ ಬೇಕು? ಅಂದಾಗೆ ಮದುವೆನ ಯಾವಾಗ ಇಟ್ಕೊಳ್ಳೋಣ? ಊರಿಗೆ ಹೋಗಿ ಫೋನ್ ಮಾಡಿ ತಿಳಿಸ್ತೀವಿ. ನಮಸ್ಕಾರ. ಕುಂಕುಮ. ನಮಸ್ಕಾರ, ಬರ್ತೇವೆ. ಕೊನೆಗೂ ಒಂದು ಅದ್ಭುತ ಕಣ್ಣಾರೆ ನೋಡ್ಬಿಟ್ಟ ಕಣೆ. ಏನ್ರಿ ಅದು? ನಿನ್ ಮಗನ್ನ ಒಂದು ಹೆಣ್ಣು ಒಪ್ಕೊಂಡ್ಬಿಟ್ಲಲ್ಲ. ಆದ್ರೆ ಮದ್ವೆ ಡೇಟ್ ಫಿಕ್ಸ್ ಮಾಡಕ್ ಮುಂಚೆ ಹುಡುಗಿ ಬ್ಯಾಕ್ ಗ್ರೌಂಡ್ ನ ಸರಿಯಾಗಿ ವಿಚಾರಿಸಿ. ನಂಗೆ ಅವ್ರ ಮೇಲೆ ಡೌಟ್. ಲೇ, ಬ್ರೋಕರ್ ನಂಬ್ಕೊಂಡು ನಾನು ಯಾವ ಕೆಲಸ ಕೈ ಹಾಕಲ್ಲ ಕಣೆ. 10 ಜನರನ್ನ ವಿಚಾರಿಸಿದೀನಿ, 2 ಊರ್ ಕೆದಕಿದೀನಿ. ಒಳ್ಳೆ ಫ್ಯಾಮಿಲಿ, ಚಿನ್ನದಂತ ಹುಡುಗಿ. ಇಷ್ಟ ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಓಪನ್ ಕಾರಲ್ಲಿ ಕೂಡ್ಸಿ ಮೆರವಣಿಗೆ ಮಾಡಿಸಿ ಎಲ್ರೂ ಕಣ್ ಕುಕ್ಬೇಕು. ಹಾಗ್ ಮಾಡ್ತೀನಿ ನನ್ ಮಗನ್ ಮದ್ವೆನ. ನಿಮ್ ಮಗನ್ ಮೆರವಣಿಗೆನ ಓಪನ್ ಕಾರಲ್ಲ, ಓಪನ್ JCB ಮಾಡಿಸ್ಬೇಕು. ಅಯ್ಯೋ, ಆ ಹುಡುಗಿನ ದೇವ್ರೇ ಕಾಪಾಡ್ಬೇಕು. ಯಾಕೋ ಬಟ್ಟಿ ಮಗನೇ? ಸರ್, ಕೇಳಿಸ್ತಾ ಸರ್? ಮೈಂಡ್ ವಾಯ್ಸ್ ಅಂದ್ಕೊಂಡು ಜೋರಾಗೆ ಮಾತಾಡ್ತಿದ್ಯಲ್ಲ. ಏಯ್, ಹುಡುಗಿ ವಿದ್ವೆ ಏನೋ? ಇವಳ್ದು ಮೋಸ್ಟ್ಲಿ ಡೈವರ್ಸ್ ಕೇಸ್ ಇರಬೇಕು, ಇಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರಬೇಕು. ಹುಡುಗಿ ಕುರುಡಿನೂ ಅಲ್ಲ, ದಡ್ಡಿನೂ ಅಲ್ಲ, ಬ್ಯೂಟಿಫುಲ್ ಆಂಜಲ್ ತರ ಇದೆ. ಇವನ್ ಹೆಂಗ ಒಪ್ಪದ್ಲಿ ಇವಳು? ನಂಗೂ ಅದೇ ಡೌಟ್ ಕಣೋ. ಲೇ, ನಿಂಗ್ ಹುಡುಗಿ ಒಪ್ಪಿದ್ರೆ ಒಂದ್ ಕತೆ, ಒಪ್ಲಿಲ್ಲ ಅಂದ್ರೆ ಇನ್ನೊಂದ್ ಕತೆ. ಇಂದ್ರ, ಮೋಸ್ಟ್ಲಿ ಇಂದ್ರಂದೇ ಫೋನ್ ಕಣೋ. ನನ್ ಡೌಟ್ ಈಗ 100% ಕ್ಲಿಯರ್ ಆಗುತ್ತೆ. ಈಗ ಇವಳು ನನಗೆ ಬೇರೆ ಹುಡುಗನ ಜೊತೆ ಮದುವೆ ಸೆಟ್ ಆಗಿದೆ, ನಿಮ್ ಜೊತೆ ಮದುವೆ ಕ್ಯಾನ್ಸಲ್ ಅಂತ ಹೇಳ್ತಾಳೆ ನೋಡು. ಮಾತಾಡೋ ನೋಡೋಣ. ಹೆಲೋ, ಶೀಲವಂತ್? ಹೌದು, ನಾನೇ. ಐಮ್ ಇಂದ್ರ. ಸಾರಿ ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ, ಮಾತಾಡಿ. ಅದು ಏನಿಲ್ಲ, ನೆನ್ನೆ ನಾನು ನಿಮ್ಮನ್ನು ನೋಡ್ದಾಗಿಂದ ಅದ್ಯಾಕೋ ನಿದ್ದೆ ಬರ್ತಿಲ್ಲ. ಅದಕ್ಕೆ ಬ್ರೋಕರ್ ಹತ್ರ ನಿಮ್ ನಂಬರ್ ತಗೊಂಡೆ. ಹೌದಾ? ಏನ್ ಹೇಳಿ? ಬ್ಯುಸಿ ಇದ್ದೀರಾ? ಇಲ್ಲ. ಮತ್ತೆ ಮಾತಾಡಿ. ನನಗೊಂದು ಡೌಟು. ಏನು? ನಿಜವಾಗ್ಲೂ ನಾನ್ ನಿಮ್ಗೆ ಓಕೆನಾ? ನೆನ್ನೆನೆ ಓಕೆ ಅಂತ ಹೇಳಿದ್ನಲ್ವಾ? ಅದು ಇದು ಏನೂ ಇಲ್ಲ. ನಂಗೆ ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇದೆ. ನಾಳೆ ಹೋಟೆಲಲ್ಲಿ ಮೀಟ್ ಮಾಡೋಣವಾ? ಮೀಟಾ? ಯಾಕೆ, ಮದ್ವೆಗೆ ಮುಂಚೆ ಮೀಟ್ ಆಗ್ಬಾರ್ದಾ? ಆಗ್ಬಹುದು. ಸರಿ, ಹಾಗಾದ್ರೆ ನಾಳೆ 10 ಗಂಟೆಗೆ ಪದ್ಮನಾಭ್ ನಗರ್ ಕ್ಲೇಟನ್ ಅಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್. ಸುತ್ತಮುತ್ತ ಒಳ್ಳೆ ಪೇರುಗಳೇ ಕೂತಿದ್ದಾರೆ. ಇಂದ್ರ ಬಂದ್ಮೇಲೆ ನಮ್ ಪೇರ್ ಚೆನ್ನಾಗಿಲ್ಲ ಅಂತ ಇವರೆಲ್ಲ ಆಡ್ಕೊಂಡ್ರೆ, ಇಂದ್ರ ಲವ್ ಕ್ಲಾರಿಟಿ ಕೊಡ್ತೀನಿ ಅಂತ ಬಂದವಳು ಆಲ್ರೆಡಿ ಲವ್ ಟ್ರ್ಯಾಕಲ್ಲಿ ಇದ್ದೀನಿ ಅಂತ ಹೇಳ್ಬಾರ್ದು. ಮೊದ್ಲಿನಿಂದ ಶಿಫ್ಟ್ ಆಗ್ಬಿಡ್ಬೇಕು.
ರಾಂಗ್ ಸೆಲೆಕ್ಷನ್. ನೋ. ನೀವಂದ್ರೆ ನಂಗೆ ತುಂಬಾ ಇಷ್ಟ. ವಿಲ್ ಯು ಮ್ಯಾರಿ ಮೀ? ಹಾಯ್. ಹೆಲೋ. ಎಕ್ಸ್ಕ್ಯೂಸ್ ಮೀ. ಏನ್ ಮಲ್ಕೊಂಡ್ಬಿಟ್ರಾ? ಐ ಆಮ್ ಸಾರಿ, ಬಾಯಿಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಎಲ್ರಿಗೂ ಅಷ್ಟೇ, ಬಾಯಿ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿದ್ದೆನೆ ಬರೋದು. ಮತ್ತೆ ಏನಿಲ್ಲ, ನಂಗೊಂದ್ ಚಿಕ್ಕ ಡೌಟು. ಏನು? ನಿಜವಾಗ್ಲೂ ನಾನ್ ನಿಮ್ಗೆ ಓಕೆನಾ? ನೋಡಿ, ನಾನ್ ನಿಮ್ಮನ್ನ ಇದೇ ಉದ್ದೇಶಕ್ಕೆ ಕರೆಸಿರೋದು. ನನಗೆ ಗೊತ್ತು ನೀವು ತುಂಬಾ ಹೆಂಜರಿತಾ ಇದ್ದೀರಾ ಅಂತ. ನಾವು ಪ್ರಪಂಚಕ್ಕೋಸ್ಕರ ಬದುಕಬಾರ್ದು, ನಮಗೋಸ್ಕರ ನಾವು ಬದುಕಬೇಕು. ಕೋಗಿಲೆ ನೋಡೋಕ್ಕೆ ಕಪ್ಪಾಗಿರುತ್ತೆ, ಆದರೆ ಹಾಡಿದ್ರೆ ಎಷ್ಟು ಇಂಪಾಗಿರುತ್ತಲ್ವಾ? ನೇಚರೇ ಹೀಗೆ, ಸಣ್ಣ ದಪ್ಪ ಕಪ್ಪು ಬಿಳುಪು ಎಲ್ಲ ಮಿಕ್ಸ್ ಆಗಿರುತ್ತೆ. ಆದರೆ ನಾವು ಅದರಲ್ಲಿ ಪಾಸಿಟಿವ್ ಆಗಿರೋದನ್ನ ಮಾತ್ರ ತಗೋಬೇಕು. ನೀವು ನನ್ನ ರಿಜೆಕ್ಟ್ ಮಾಡಿದ್ರು ನಾನು ನಿಮ್ಮನ್ನ ರಿಜೆಕ್ಟ್ ಮಾಡಲ್ಲ. ಇದನ್ನ ಕ್ಲಾರಿಫೈ ಮಾಡಕ್ಕೆ ಬಂದಿರೋದು. ಅದು ನಂಗೆ ನಿದ್ರೆ ಜೊತೆ ಗೊರಕೆನೂ ಬರುತ್ತೆ. ಅಷ್ಟೇನಾ? ತಲೆ ಕೆಳಗಡೆ ಪೊರ್ಕೆ ಇಟ್ರೆ ಅದೇ ಸರಿ ಹೋಗುತ್ತೆ. ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ಮು ಇದೆ. ಯಾರಿಗಿಲ್ಲ ಹೇಳಿ? ಕೆಲವ್ರಿಗೆ ಸೈಲೆಂಟ್ ಮೂಡಲ್ಲಿ ಇರುತ್ತೆ, ಇನ್ ಕೆಲವ್ರಿಗೆ ಜನರಲ್ ಮೂಡಲ್ಲಿ. ಸ್ವಲ್ಪ ತಾನೇ ಬಿಸಿನೀರು ಕುಡಿದ್ರೆ ಸರಿ ಹೋಗುತ್ತೆ. ಬಟ್ ನಾನು ದಪ್ಪ ಇದ್ದೀನಲ್ರಿ? ನೋಡಿ, ಖಂಡಿತ ನಾವು ಒಳ್ಳೆ ಜೋಡಿ ಅಲ್ಲ, ಆದ್ರೆ ನಾವಿಬ್ರು ಒಳ್ಳೆ ಜೋಡಿ ಆಗ್ಬೋದು. ಹೇಗೆ ಅಂತೀರಾ? ಒಂದು, ನೀವು ಸಣ್ಣ ಆಗ್ಬೇಕು, ಇಲ್ಲ ನಾನ್ ದಪ್ಪ ಆಗ್ಬೇಕು. ಥ್ಯಾಂಕ್ಸ್ ರೀ, ನನ್ನೆಲ್ಲ ಮೈನಸ್ ಪಾಯಿಂಟ್ಗಳನ್ನೂ ಹೇಳ್ಕೊಂಡು ಬಂದೆ. ಆದ್ರೆ ನೀವು ಎಲ್ಲ ಪ್ಲಸ್ ಆಗೇ ಮಾತಾಡಿದ್ರಿ. ಆಮೇಲೆ ಲಕ್ಕಿ ಮ್ಯಾನ್. Anybody inside? Akka? Baba? Baba? Akka? ರೋಹನ್? Oh, Baba! Hey! My dear Baba! Baba! Hey, ಬಿಡು, ಏನ್ hey, Baba, ಬಿಡು, ನೀವು hey. ಕೈ ತುಂಬ ಸಿಗ್ತಾ ಇದ್ದೀರಾ? ಏನಿದೆಲ್ಲ? ಜಿಮ್ಮಲ್ ರಮ್ಮ. Oh, sister! ಅಕ್ಕ! My dear ಅಕ್ಕ! ಅಕ್ಕ, beautiful! ಇಬ್ರು ಶಿವ ಪಾರ್ವತಿಯರಿದ್ದಂಗೆ. ಬಾವಾ, ಅಕ್ಕ, ಐ ವಿಲ್ ಡೈ, ಬ್ಲೆಸ್ ಮೀ. ಏನ? ಅಯ್ಯೋ ಬಾವಾ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ ಅಂತ. ಆಯ್ತು, ಥ್ಯಾಂಕ್ ಯು. ಏನೋ ತುಂಬಾ ಸೊರ್ಗೋಗ್ಬಿಟ್ಟಿದ್ಯಲ್ಲೋ. ಅಕ್ಕ, ಇದು 0 size. ಅದ್ ಸರಿ, ಇದೇನಿದು? ಕೆಳಗಡೆ ಒಂದ್ ಗೆಟಪ್ಪು, ಮೇಲ್ಗಡೆ ಒಂದ್ ಗೆಟಪ್ಪು, ಯಾವ್ದಕ್ಕೂ ಮ್ಯಾಚಿಂಗ್ ಇಲ್ವಲ್ಲ? ಬಾವಾ, ದಿಸ್ ಇಸ್ ಸ್ಟೈಲ್ ಆಫ್ ಅಮೆರಿಕನ್ ಫ್ಯಾಷನ್. ನೀನ್ ಅವತಾರನೋ? ಅಯ್ಯೋ, ವಾವ್. ಬಲ್ ಬಲ್ ಬಲ್. ಓ, ಇಟ್ಸ್ ಮೀ. ಇಂದ್ರ, ನಿಮ್ಮಮ್ಮನ ಪ್ರೀತಿಯ ತಮ್ಮ ರೋಹನ್ ಮಾಮ ಕಣಮ್ಮ. ಅದೇ ಅಮೇರಿಕಾ. ಕಂಗ್ರಾಟ್ಸ್, ನಿನಗೆ ಮದ್ವೆ ಫಿಕ್ಸ್ ಆಯ್ತಲ್ಲ. ವೈ? ನಾನಿನ್ನ ಯಾರು ಅಂತ ಗೊತ್ತಾಗ್ಲಿಲ್ವಾ? ವಾಟ್ಸಪ್ ಅಲ್ಲಿ ಚಾಟಿಂಗ್, ಫೇಸ್ಬುಕ್ ಅಲ್ಲಿ ಪೋಸ್ಟ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೊಡ್ತಿದ್ನಲ್ಲ. ಓ, ಆ ಮಾವನಾ? ಅದ್ರಲ್ಲೇ ಚೆನ್ನಾಗಿದ್ದೆ. ಅಂದ್ರೆ ಫೇಸ್ಬುಕ್ ಅಲ್ಲಿ ಕ್ವಾಲಿಟಿ, ಎದುರಿಗೆ ಬಂದ್ರೆ ಮುನ್ಸಿಪಾಲಿಟಿ ತರಾನ? ಅಯ್ಯೋ, ಹಾಗಲ್ಲ ಮಾವ. ದಟ್ಸ್ ಓಕೆ. ಐ ವಾಂಟ್ ಟು ಸಿ ದಟ್ ಸಿಂಡ್ರೆಲ್ಲಾ. ದಟ್ ಸಾರಿ, ವಂಡ್ರೆಲ್ಲಾ. ಅದು ಅಲ್ವಾ? ಯುವರ್ ಡ್ರೀಮ್ ಬಾಯ್, ನೀನು ಮದುವೆ ಆಗೋ ಹುಡುಗ, ಯುವರ್ ವುಡ್ ಬಿ. ಅವನ್ ಫೋಟೋ ತೋರ್ಸ. ನಾನ್ ತೋರ್ಸಲ್ಲ. ವೈ? ಡೈರೆಕ್ಟ್ ಆಗೇ ಮೀಟ್ ಮಾಡಿಸ್ತೀನಿ. ಓ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಹೌದು. ಯು ಮೀನ್ ಬ್ರೇವ್ ಅಂಡ್ ಸ್ಮಾರ್ಟ್ ಮ್ಯಾನ್ ಲೈಕ್ ಮೀ? ನಿನ್ಗಿಂತ ಸ್ವಲ್ಪ ಜಾಸ್ತಿ. ಓ, ಐ ಕಾಂಟ್ ವೇಟ್. ಓ, ನನಗೆ ಕ್ಯೂರಿಯಾಸಿಟಿ ವಾಲ್ಕನ್ ತರ ಉಕ್ಕಿ ಹರಿತಾ ಇದೆ, ಅವನ್ನ ನೋಡ್ಲೇಬೇಕು. ವೇಟ್ ಟಿಲ್ ಟುಮಾರೋ. ಗುಡ್ ಲಕ್. ಹೌದಾ? ಫಿಕ್ಸ್ ಆಯ್ತು. ಆಯ್ತು ಬೇಗ್ರ, ಆಯ್ತು ರೆಡಿ ಮಾಡ್ಕೊಳ್ಳಿ. ಸಂತೋಷ.
ಲೇ ಬೀಗ್ರು ಫೋನ್ ಮಾಡಿದ್ರು ನೆಕ್ಸ್ಟ್ ಮಂತ್ 3-4 ಡೇಟು ಚೆನ್ನಾಗಿದೆ ಅಂತ ಕಣೆ. ಹೌದಾ? ಅಯ್ಯೋ ಇನ್ ಸ್ವಲ್ಪ ದಿನನೇ ಇರೋದಲ್ವೇನ್ರಿ? ಹೌದು, ಟೈಮ್ ಇಲ್ಲ, ಆದಷ್ಟು ಬೇಗ ತೆಗಿಬೇಕು, ಇಷ್ಟ ಹಾಗೆ ಹೊಡಿಸ್ಬೇಕು. ಥೂ, ಏನ್ರಿ ಅದು ದರಿದ್ರ ನಿಮ್ ಮಾತು. ನಿಂಗೆ ಹಂಗ್ ಕೇಳಿಸ್ತಾ? ರೇಷನ್ ತಗೋಬೇಕು, ಬಟ್ಟೆ ತೆಗಿಬೇಕು, ಕಾರ್ಡ್ ಪ್ರಿಂಟ್ ಹೊಡಿಸ್ಬೇಕು. ಗೋಲ್ಡ್ ತಗೋಬೇಕು, ಸೀರೆ ತಗೋಬೇಕು, ವಿಡಿಯೋ ಅವ್ರಿಗೆ ಹೇಳ್ಬೇಕು, ಮಾಳುಗಳು ಮಂಚ ಹೇಳ್ಬೇಕು. ಸರಿಯಾಗಿ ಹೇಳ್ಬಾರ್ದಾ? ಮಂಚ ಮಾಡಕ್ ಹೇಳ್ಬೇಕು ಅಂತ ಹೇಳಿ. ಎರಡೂ ಒಂದೇ ಅಲ್ವಾ? ಲೋ ಮಗ ಬಂದ. ಲೇ ಮಗನೆ, ಹನಿಮೂನ್ ಇಲ್ಲೋ ಮಾಡ್ಕೋತೀಯಾ ಅಥವಾ ಹೊರಗಡೆ ಅಪ್ಪ? ಊರಲ್ಲೇನೋ? ಅಲ್ಲಪ್ಪ, ಹೊರಗಡೆ. ಅಂದ್ರೆ ಔಟ್ ಆಫ್ ಸ್ಟೇಷನ್? ಅದ್ ನನ್ ಪರ್ಸನಲ್ ಅಪ್ಪ. ಕ್ಯೂರಿಯಾಸಿಟಿಲೇ ಸಾಯಿಸ್ಬಿಡ್ತಾನೆ. ನೋಡ್ದೆ ನಿನ್ನ ಮಗನ್ನ? ಮುಖದ ಮೇಲೆ ಮದುಮಗನ ಕಳೆ ಬಂದ್ಬಿಟ್ಟಿದೆ. ಒಳ್ಳೆ ಹುಡುಗಿ ಸಿಕ್ಕಿದ ಖುಷಿ. ಲೋ ಮಗನೆ, ನಿನ್ ವಾಟ್ಸಪ್ಗೆ ಒಂದೆರಡು ಫೋಟೋ ಕಳಿಸಿದೀನಿ, ನೋಡು, ಮಜಾ ಇದೆ. ಏನ್ರಿ ಅದು ಬೆಳದ್ ಮಗನ್ ಜೊತೆ ಹನಿಮೂನ್ಗಂತ ಸ್ಪಾಟ್ ಫೋಟೋಸ್ ಕಳಿಸಿದೀನಿ ಕಣೆ. ನನ್ ವಿಸ್ಕಿಂಗ್ ನಿನ್ ತಲೆಲೆ ಜಾಸ್ತಿ ಮಿಕ್ಸಿಂಗ್ ಆಗ್ತಾ ಇದೆ. ಹೋಗ್ರಿ. ಚಿಯರ್ಸ್. ಈ ಸೋನ್ ಪಾಪಡಿ ತಲೆಯವನು ಏನೋ ಮೋಡಿ ಮಾಡೋ. ಇಂದ್ರ, ಆರ್ ಯು ಕಿಡ್ಡಿಂಗ್ ಮೀ? ನೋ, ಇಟ್ಸ್ ಟ್ರೂ. ಹಿ ಇಸ್ ಮೈ ವುಡ್ ಬಿ. ಟ್ರೂ ಸರ್. ಸುಮ್ನಿರ್ರೇ. ಇಂದ್ರ, ಚಿಕ್ಕ ವಯಸ್ಸಿನಲ್ಲಿ ಆನೆ ಬೇಕು ಅಂತ ಹಠ ಮಾಡ್ತಿದ್ದೆ. ಆದ್ರೆ ಈ ರೇಂಜ್ಗೆ ಹಠ ಸಾಧಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್. ಸುಮ್ಮನಿರ್ರೇ. ಹೇಳು ಇಂದ್ರ, ನಿನಗೆ ಯಾರಾದ್ರೂ ಮದುವೆ ಮಾಡ್ಕೊ ಅಂತ ಹೆದರ್ಸ್ತಿದಾರಾ? ಇಲ್ಲ ಮಾಟ ಮಂತ್ರ ಏನಾದ್ರೂ ಮಾಡ್ಸಿದಾರಾ? ಹಾಗೇನು ಇಲ್ಲ ಮಾವ. ಸರ್. ಏನೇ ನಿಂದ? ನಿಮ್ ಕೈ ಕೆಳಗಡೆ ಸೂಪ್ ಇದೆ, ನೀವು ಕುಡಿಲಿಲ್ಲ ಅಂದ್ರೆ ನಾನ್ ಕುಡಿತೀನಿ. ನೋಡ್ದ ಈ ಭಯಂಕರ ಗುಡ್ಡೆ ಮಾಂಸನ? ನಿನ್ನ ಈ ಬಂಗಾರದಂತ ಭವಿಷ್ಯ ಇವನ್ ಕೈ ಕೆಳಗೆ ಸಿಕ್ಕಿ ನರಳ್ತಾ ಇದೆ. ಇವನಿಗೆ ಸೂಪ್ ಬೇಕಂತ. ಸೂಪು ಕುಡೀರಿ ಸಾರ್, ಕುಡೀರಿ. ಮೊದಲು ಕಾಫಿ ಆಯ್ತು, ಈಗ ಬಿಸಿ ಬಿಸಿ ಸೂಪು ಗಬಕ್ ಹಾಕೊಂಬಿಡಿ, ಸುಟ್ಟೋಗ್ಬಿಡ್ಲಿ. ಸರ್, ಪೆಪ್ಪರ್ ಸಾಲ್ಟ್ ಕೊಡ್ತೀರಾ? ಓಹೋ, ಪೆಪ್ಪರ್ ಸಾಲ್ಟ್ ನೀವೇ ಹಾಕೊಂತೀರಾ? ನಾನು ಹಾಕ್ಲಾ ಸರ್? ಸ್ವಲ್ಪ ಹಾಕಿ ಸರ್. ಇಂದ್ರ, ಆರ್ ಯು ಜೋಕಿಂಗ್ ಇನ್ ಮೀ? ಹಿ ಈಸ್ ಫ್ಯಾಟ್ ಗಾಯ್, ನಾಟ್ ಫಿಟ್ ಗೈ ಫಾರ್ ಯು. ಶಟ್ ಅಪ್ ರೋಹನ್. ವೈ? ಫ್ಯಾಟ್ ಇದ್ದವ್ರಿಗೇನ್ ಫೀಲಿಂಗ್ಸ್ ಇರಲ್ವಾ? ಇವರು ನಮ್ ತರಾನೆ. ನಾನು ಇವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇವರು ನೋಡಕ್ ಮಾತ್ರ ಹೀಗೆ, ಆದ್ರೆ ಮನ್ಸು ತುಂಬಾ ಸಾಫ್ಟ್. ಲುಕ್, ದೇಹ ನೋಡಿ ಬರೋದು ಕಾಮ, ಮನ್ಸ್ ನೋಡಿ ಬರೋದು ಪ್ರೇಮ. ಲವ್ ಇಸ್ ಜಸ್ಟ್ ಬ್ಲೈಂಡ್. ಪ್ರೀತಿಲಿ ಯಾವುದು ಕೌಂಟ್ ಆಗಲ್ಲ. ಶಿಲು, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಇಂದ್ರ, ಇಂದ್ರ. ಶೀಲು. ಎಸ್. ಅಯ್ಯ ನಿನಗಾದ್ರೂ ಬುದ್ಧಿ ಬೇಡವೇನಯ್ಯ? ಅವಳು ನೋಡಿದ್ರೆ ಬೇಬಿ ಡಾಲ್ ತರ ಇದ್ದಾಳೆ, ನೀನ್ ನೋಡಿದ್ರೆ ಕುನ್ಫು ಪಾಂಡಾ ತರ ಇದೆಯಾ. ನಿಮ್ಮಿಬ್ರಿಗೂ ಹೆಂಗಯ್ಯ? ಸರ್, ಇಬ್ರು ಜಾತಕನು ಕೂಡ್ ಬಂದಿದೆ ಸರ್. ಜಾತಕನು ಮ್ಯಾಚ್ ಮಾಡ್ಕೊಂಡಿದ್ಯೇನೋ ಆ ಘಾತಕ. ಎಳೆ ಆಮೇಲೆ. ಸರ್, ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಅಯ್ಯ ನೀನ್ ಬಿರಿಯಾನಿ ಮಾಡ್ತೀನಿ. ಎಳೆ ಆಮೇಲೆ, ಎದಳೆ ಆಮೇಲೆ. ಕೆಳಗಡೆ ಏನಾದ್ರೂ ಕಾಣ್ತಾ ಇದೆಯಾ? ಅಂದ್ಕೊಂಡೆ ಅದೇನ್ ಕಾಣತ್ತೆ ಅಂತ. ಈ ಮದ್ವೆ ಆಗಕ್ಕೆ ಚಾನ್ಸೇ ಇಲ್ಲ. ಅವಳು ಪ್ರೀತಿ ಕುರುಡಿರ್ಬೋದು, ನಾನಲ್ಲ. ನಿನ್ನಂತ ಟಿಂಡಬ್ಬನ ಅವಳು ಮದ್ವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಪ್ರತಿ ದಿನ ಪ್ರತಿ ಕ್ಷಣ ಅವಮಾನ ಅನುಭವಿಸ್ಬೇಕಾಗತ್ತೆ. ನಾನು ಊರಲ್ಲಿರ್ಲಿಲ್ಲ, ನೀನು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ. ಈಗ ನಾನಿದ್ದೀನಿ, ತಲೆ ಮೇಲ್ ತಲೆ ಬೀಳಿ ರಕ್ತಪಾತ ಆಗೋಗ್ಲಿ. ಬರೀ ಕಾನೂನಲ್ಲ, ಆ ದೇವ್ರೆ ಅಡ್ಡ ಬಂದ್ರು ಐ ಡೋಂಟ್ ಕೇರ್. ನಿನಗೆ ಮದುವೆ ಮಾತ್ರ ಆಗಕ್ ಬಿಡಲ್ಲ, ನೋಡ್ತಾ ಇರು, ಹುಷಾರ್. ಇದೇನು ಅಮೆರಿಕನ್ ನಮೀಬಾ? ಶಿಲೋ, ನೀನೇನು ತಲೆ ಕೆಡಿಸ್ಕೊಬೇಡವಾ. ಇವ್ ಜುಟ್ಟನ್ನ ಬಲಿ ಕೊಟ್ಟಾದ್ರು ನಿನ್ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಹಾಕಿಸ್ತೀವ. ರೋಹನ್, ಲಂಡನ್ ರಿಟರ್ನ್. 5 ಅಡಿ ಉದ್ದ, 50 ಇಂಚು ಎದೆ, 40 ಇಂಚು ಸೊಂಟ, 6 ಇಂಚು. ಲೋ, ಅವ್ನು ಬೆರಳು ಕಣ. ನೀನ್ ಇಷ್ಟ ಹೇಳ್ದಲ್ಲ ಸಾಕ್ಬಿಡು. ನೆಕ್ಸ್ಟ್ ಅವನನ್ನ ನಾವು ನೋಡ್ಕೊ.
ಆಯ್ತಾ? ಇಲ್ಲ ಮಾವ, ಗೊತ್ತಾಗ್ಲಿಲ್ಲ. ಇಂದ್ರ ಸರಿಯಾಗಿ ನೋಡು. ನಿಜವಾಗ್ಲೂ ಯಾರು ಅಂತ ಗೊತ್ತಾಗ್ತಿಲ್ಲ. ನಾನೊಂದು ಹೇಳ್ಬೇಕು ಸರ್. ನಾನು ಮಾತಾಡ್ತೀನಲ್ಲ. ಇಂದ್ರ, ನೀನೇ ನಂಗೆ ಹೇಳ್ತಿದ್ದೆ ಕಾಲೇಜಲ್ಲಿ ಶಿವು ಅಂತ. ಹಿ ಈಸ್ ಟ್ರೈಂಗ್ ಟು ಗೆಟ್ ಲವ್. ಎಕ್ಸಾಮ್ ಆದ್ಮೇಲೆ ಡಿಸೈಡ್ ಮಾಡ್ತೀನಿ. ಈಸ್ ವೆರಿ ಗುಡ್ ಪರ್ಸನ್. ಒಂದ್ಸರಿ ನೀನೇ ಹೇಳಿದ್ದಲ್ಲ ಹಾಗೆ ಹೀಗೆ ಅಂತ. ನಾನು ಹಾಗೆ ಹೇಳಿದ್ನ ಸರ್? ನಾನೊಂದು ಹೇಳ್ಬೇಕು. ಮುಚ್ಚಿಕೊಂಡು ಫಸ್ಟ್ ಫೋಟೋ ತೋರ್ಸು. ನಾಚಿಕೆ ಮುಂಡದಕ್ಕೆ. ಅವ್ರು ತೋರ್ಸ್ರಿ. ಗೊತ್ತಾಯ್ತಾ? ಹೆಂಗೆ ಮಾವ, ಫೋಟೋಶಾಪ್ ಅಲ್ಲಿ ಎಡಿಟ್ ಮಾಡಿದ್ರೆ ನೀವು ಟ್ರಂಪ್ ಪಕ್ಕದಲ್ಲಿ ನಿಂತ್ಕೋಬಹುದು. ಚೆನ್ನಾಗಿ ಎಡಿಟ್ ಮಾಡಿದೀರಾ. ನಮ್ಮ ಮದ್ವೆ ಫೋಟೋಸು ನೀವೇ ಎಡಿಟ್ ಮಾಡ್ಬಿಡಿ. ಇಂದ್ರ ಇಂದ್ರ ನಾನೊಂದು ಹೇಳ್ಬೇಕು ಸರ್. ಅದೇನು ಬೊಗಳು ಸಾಯಿ ಸರ್, ಕಾಲೇಜಲ್ಲಿ ಹಿಂಗೆ ಹೇಳ್ತಾ ಇದ್ರು ಸರ್, ಗೊತ್ತಿಲ್ಲ ಅಂತ. ಇವ್ರ ಹಿಂದೆ ಅಲ್ದು ಹೋದ ವರ್ಷ ಇವ್ರ ಫ್ರೆಂಡ್ನೇ ಮದ್ವೆ ಆಗ್ಬಿಟ್ಟೆ. ಅಯ್ಯೋ, ನೀಂತಿ ಮದ್ವೆ ಆಗಿದ್ರೆ ಇಲ್ಲಿಗೆ ಯಾಕೆ ಬಂದೆ? ಏನೋ ಒಂದ್ ಚಾನ್ಸ್ ನೋಡೋಣ ಅಂತ. ಎಲ್ಲ ಇದೆಯಾ? ಆನ್ಲೈನ್ ಅಲ್ಲಿ ಕಿಡ್ನಾಪ್ಗೆ ಡೀಲು ಕೊಟ್ಟಿದ್ದೀನಿ. ಫುಲ್ ಪೇಮೆಂಟ್ ಮಾಡಿದ್ದೀನಿ. ಎಲ್ಲ ಕಾಣ್ತಾ ಇಲ್ಲ ಯಾರು. ಮುಹೂರ್ತ ಬೇರೆ ಹತ್ರ ಬರ್ತಾ ಇದೆ. ರೋಹನ್, ಅವ್ರು ಆಗ್ಲೇ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಚೌಟ್ರಲ್ಲಿ ಇದ್ದಾರೆ. ಹೌದಾ? ಎಲ್ಲಿ ನೋಡು, ಅವ್ರ ಟಿ ಶರ್ಟ್ ಮೇಲೆ 1947 ಅಂತ ಬರ್ದಿರುತ್ತೆ. ಅವರೇ ನಮ್ ಗ್ಯಾಂಗು. ಎಸ್ 3 ಜನ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಡೌಟ್ ಮಾತ್ರ ಕೇಳಬೇಡ. ಇಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ ಆಗತ್ತೆ. ಪ್ರಾಬ್ಲಮ್ಗೆ ಪ್ರಾಬ್ಲಮ್. ಇಡೆಯ ಫೋನ್. ಹಲೋ ಮಿಸ್ಟರ್ 1947. ಅಯ್ಯಯ್ಯೋ, ಯಾಕೆ ಸರ್ ಗಾಬರಿ ಬಿದ್ದೋದ್ರಿ? ಇಲ್ಲ ಮತ್ತೆ ರಿಟೈರ್ಮೆಂಟ್ ಸ್ಟೇಜ್ ನಲ್ಲಿ ಗ್ಯಾಂಗ್ ಕಟ್ಟಿದ್ದೀರಾ? ನಮ್ಮ ಕಂಪನಿ ಹೆಸರೇ 1947. ಓಲ್ಡ್ ಕಂಪನಿ. ಅಮರ್, ಅಕ್ಬರ್, ಆಂಟೋನಿ. ಇದೇ ನಿಮ್ ಲೈಫ್ ಅಲ್ಲಿ ಕೊನೆ ಡೀಲ್ ಅನ್ಸತ್ತೆ. ಬಾಡಿನ ಕಿಡ್ನಾಪ್ ಮಾಡಕ್ ಆಗತ್ತಾ? ಯೋ, ಈ ಸೀರಿಯಸ್ ಟೈಮ್ ಅಲ್ಲಿ FM ಕೇಳ್ತಿದ್ಯಾ? ತೆಗೆಯ. FM ಅಲ್ಲ ಸಾರ್, ಕಿವಿ ಕೇಳಲ್ಲ. ಯೋ, ನಿಧಾನ ಕೇಳಯ್ಯ, ಇಲ್ಲೆಲ್ರಿಗೂ ಕೇಳತ್ತೆ. ಹೌದು. ಈಗ ನಾವು ಡೀಲ್ ಹೆಂಗೆ ಮಾಡ್ತೀವಿ? ಮೈಸನ್, ಇದು ಕೆಮಿಕಲ್ಲು. ಓಕೆ. ಇದು ಪಿನ್ನು. 1 ಡ್ರಾಪ್ ಚುಚ್ಚಿಂಗು. ಅಣ್ಣ ಸ್ವಾಹ. ಇಷ್ಟು ಚಿಕ್ಕ ಪಿನ್ನು ಚುಚ್ಚಿದ್ರೆ ಸ್ವಾಹ. ಅದೆಂಗೆ? ಡೌಟು ಡೌಟು ಡೌಟು. ಅಯ್ಯಯ್ಯೋ, ತಾತ ತಾತ ತಾತ. ಇನ್ನೆಲ್ಲಿ ತಾತ? ಸ್ವಲ್ಪ ಹೊತ್ತು ಗೋತ. 1 ವಿಕೆಟ್ ಔಟಾ? ಯೋ, ನೀನಾದ್ರೂ ಹುಷಾರಾಗಿರಯ್ಯ. ನೀವು ಬನ್ನಿ ಇಲ್ಲಿ. ಈಗ ವರ್ಕೌಟ್ ಆಗೋ ಡೀಲ್ ಒಂದು ಹೇಳಿ. देखो बेटा, एक छोटा बॉटल नींबू सोडा, एक टैबलेट लेके इसमें डालना, ऐसे जोर से शेक करना, पीना, पार्ट में डमार. ಇಷ್ಟು ಚಿಕ್ಕ ಗುಳಿಗೆ ಹಾಕೊಂಡ್ರೆ ಅಷ್ಟು ಬೇಗ ಕ್ಲೈಮ್ಯಾಕ್ಸ್ ತೋರಿಸ್ಬಿಡ್ತೀರಾ ಚಾಚಾ? ಅದೆಂಗೆ ಚಾಚಾ? ಅರೆ ಡೌಟು ಡೌಟು ಡೌಟು. ऐसे ಚಾಚಾ ಚಾಚಾ, ಊಟನಾ ಊಟನಾ? ಎಣ್ಣೆಲ್ಲಿ ಊಟನಾ? ಅವನ್ ಗಾಯನ. ಅದಕ್ಕೆ ಹೇಳೋದು ಡೌಟ್ ಕೇಳಬಾರ್ದು ಅಂತ. ಅಯ್ಯೋ, ನನಗೊಂದು ಡೌಟ್ ಕೇಳೋ ಕುತೂಹಲ. ಇವನ್ ಬೇರೆ ಹೊಟ್ಟೋದ, ಇನ್ನು ಉಳಿದಿರೋದ್ ನೀನ್ ಒಬ್ನೇ. ಮುಹೂರ್ತಕ್ಕೆ ಬೇರೆ ಟೈಮ್ ಆಗಿದೆ. ಏನಾದ್ರೂ ವರ್ಕ್ ಆಗೋಂತ ಡೀಲ್ ಒಂದ್ ಹೇಳಯ್ಯೋ. ನಡಿ ಬಾ. ಏನಯ್ಯ ನಿನ್ ಐಡಿಯಾ? ಕಮಾನ್, ಟೆಲ್ ಮಿ. ಇಲ್ಲಿ ನೋಡು, ಇದು ಶಾಕಿಂಗ್ ಐಟಮ್. ಏನು ಚಾರ್ಜರ್? ಚಾರ್ಜರ್ ಅಲ್ಲ, ಶಾಕರು. ಇದನ್ನ ಟಚ್ ಮಾಡಿದ್ರೆ 1 ಸೆಕೆಂಡ್ಗೆ ಡಮಾರ್. ಏನ? ಈ ಡಿವೈಸ್ ನ ಟಚ್ ಮಾಡಿದ ತಕ್ಷಣ ಡಮಾರ? ಅದೆಂಗೆ? ಡೌಟಾ? ಡೌಟಾ? ನೀನು ಮಾತ್ರ ಟಚ್ ಮಾಡ್ಕೋಬೇಡ, ನನಗೆ ಯಾವ ಡೌಟು ಇಲ್ಲ. ಡೌಟು ನಿನಗಲ್ಲ. ಹೌದು, ನನಗೆ.
ಮ್ಯಾಚು, ಚೆನ್ನಾಗಿ ಬ್ಯಾಟಿಂಗ್ ಆಡೋದೆ. ಇಂದ್ರ ಎಲ್ಲೋದ್ಲು? ಬಾತ್ರೂಮಲ್ಲಿ ಏನೋ ಸೌಂಡ್ ಬರ್ತಿದೆ. ಇಂದ್ರ, 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 ಈಗ ಹೇಗಿದ್ಯಾ? ಯಾಕಿಂದ್ರ, ಏನಾಯ್ತು? ಶಟ್ ಅಪ್. ಯಾರೋ ನೀನು? ನಾನು ನಿನ್ ಗಂಡ. ಗಂಡ ಗಿಂಡ ಅಂದ್ರೆ ಸಾಯಿಸ್ಬಿಡ್ತೀನಿ. ಗುರ್ತು ಪರಿಚಯ ಎಲ್ಲ ಪೇಷಂಟ್ ನೋಡೋ ನೆಪದಲ್ಲಿ ಬಂದು ಮಿಸ್ಬಿಹೇವ್ ಮಾಡ್ತೀಯ. ಡಾಕ್ಟರ್, ಡಾಕ್ಟರ್ ನೋಡಿ, ಯಾರೋ ಅನ್ನೋನ್ ಪರ್ಸನ್ ಬಂದು ನನ್ನ ಮೈ ಮೇಲೆ ಕೈ ಹಾಕ್ತಾ ಇದ್ದಾನೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ಒದ್ದು ಪೊಲೀಸವ್ರಿಗೆ ಒಪ್ಪಿಸ್ಬೇಕು. ಮಾಡ್ತೀನಿ. ಹಲೋ 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 ಮಗಳೇ, ಎಲ್ಲಿದೀಯಾ? ಅಪ್ಪ, ನಂಗಿಷ್ಟ ಇಲ್ಲಪ್ಪ, ನಂಗ್ ಬಲ್ವಂತ ಮಾಡ್ಬೇಡಿ. ಮಗಳೇ, ನನ್ಗಿಲ್ಲೇನು ಕೇಳಿಸ್ತಾ ಇಲ್ಲ. ಎಲ್ಲಿದ್ದೀಯಾ ನೀನು? ನನಗ್ ಮನೆಗ್ ಬರಕ್ ಇಷ್ಟ ಇಲ್ಲ. ಮನೆಗ್ ಬರಕ್ ಇಷ್ಟ ಇಲ್ವಾ? ಎಲ್ಲಿದ್ದೀಯಾ? ಹಲೋ ಹಲೋ ಮಗಳೇ, ಹಲೋ ಹಲೋ. ಹೇ ಗೈಸ್, ನಾನು ಕೀಕಿ ಡ್ಯಾನ್ಸ್ ಮಾಡ್ತೀನಿ. ಸಾಂಗ್ ಪ್ಲೇ ಮಾಡು. ಮಾಡು ಮಾಡು, ಸೂಪರ್. How was it? Nice, yeah. Torso?
4 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಪಾರ್ಟಿ ಮುಗಿಸ್ಕೊಂಡು ಬರುವಾಗ 4 ಜನದಲ್ಲಿ ಉಳಿದದ್ದು ಇವಳೊಬ್ಳೆ. ಜೀವಕ್ಕೇನೂ ಅಪಾಯ ಇಲ್ಲ, ಆದ್ರೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳಿ ಡಾಕ್ಟ್ರು ಶಾಕಿಂಗ್ ನ್ಯೂಸ್ ಕೊಟ್ರು. ಯಾವಾಗಲೂ ರಫ್ ಅಂಡ್ ಟಫ್ ಆಗಿ ಡೈರೆಕ್ಟ್ ಆಗಿ ಮಾತಾಡ್ತಿದ್ದವಳು ಆಕ್ಸಿಡೆಂಟ್ ಆದ್ಮೇಲೆ ತುಂಬಾ ಸೈಲೆಂಟ್ ಆಗ್ಬಿಟ್ಲು. ಇವಳಿಗೆ ಮತ್ತೆ ಮೆಮೊರಿ ಬರೋದೇ ಡೌಟು ಅಂತ ಹೇಳಿ ಡಾಕ್ಟ್ರು ಸುಮ್ಮನಾದ್ರು. ಆದ್ರೆ ಮತ್ತೆ ಇವಳಿಗೆ ಮೆಮೊರಿ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬಡ್ಕೊಂಡೆ ನಾನು ಮದ್ವೆಗ್ ಮುಂಚೆ ಹುಡುಗಿ ಬಗ್ಗೆ ಸರಿಯಾಗಿ ವಿಚಾರಿಸಿ ಅಂತ. ಈಗ ಈ ಕರ್ಮನ ಯಾರು ಅನ್ಭವಿಸೋರು? ಕಪ್ ಚುಕ್ಕಿ ಇಲ್ದಿರೋ ಬಂಗಾರ ಅಂದ್ರಿ, ಇವ್ರು ನೋಡಿದ್ರೆ ಕಾಗೆ ಬಂಗಾರನ ಕೈಗಿಟ್ಟು ಮೋಸ ಮಾಡಿದ್ದಾರೆ. ಸಾಕ್ ಸುಮ್ನಿರೆ, ಅವರೇನು ಮೋಸ ಮಾಡಿಲ್ಲ. ಮದುವೆ ಮುಂಚೆ ಎಲ್ಲ ವಿಷಯ ನನಗೆ ಹೇಳಿದ್ರು. ಇವನಿಗೆ ಹೆಣ್ ಸಿಗ್ತಾ ಇರ್ಲಿಲ್ಲ, ಸತ್ಯ ಹೇಳ್ತಿದ್ದವ್ರಿಗೆ ಗಂಡ್ ಸೆಟ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾವಿಬ್ರೆ ಮಾತಾಡ್ಕೊಂಡು ಧೈರ್ಯ ಮಾಡಿ ಗಂಟ್ ಹಾಕಿದ್ವಿ. ಅದ್ರಲ್ಲಿ ತಪ್ಪೇನಿದೆ? ಈಗಲೂ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಹೋದ್ರೆ ಇಬ್ರು ಚೆನ್ನಾಗೇ ಇರ್ತಾರೆ. ನೋಡು ಮಗಳೇ, ನಿನಗೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳಿ ನೀನು ಮದುವೆ ಆಗೋಕೆ ಯಾವ ಗಂಡು ಒಪ್ಪಲಿಲ್ಲ. ನೋಡು, ನಿನಗೆ ಬಲವಂತವಾಗಿ ಆಗ್ಲಿ ಒತ್ತಡ ತಂದು ನಾವು ಮದುವೆ ಮಾಡಿಲ್ಲ. ನೀನು ಇಷ್ಟಪಟ್ಟು ಒಪ್ಕೊಂಡ ಮೇಲೇನೆ ಈ ಮದುವೆ ಮಾಡಿದ್ದು. ನೋಡು, ಅವರೇ ನಿನ್ ಗಂಡ. ನಾವು ನಿನಗೇನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತೀವಿ. ಹೋಗೋ, ನಿನ್ ಹೆಂಡ್ತಿನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಾ. ಏಯ್ ಹೋಗೋ. ಸಾರಿ ಇಂದ್ರ, ಈ ವಿಷಯ ನಂಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಿಜವಾಗ್ಲೂ ಹೀಗಾಗಕ್ ಬಿಡ್ತಿರ್ಲಿಲ್ಲ. ಈ ದಡಿಯನ್ನ ನೋಡಿ ಎಲ್ಲರೂ ನಗ್ತಾ ಇದ್ರು. ಫಸ್ಟ್ ಟೈಮ್ ನನ್ನ ನೋಡಿ ಪ್ರೀತಿಸಿದ್ರಿ, ನನ್ನ ನಗಿಸ್ಬೇಕು ಅಂತ ಪ್ರಯತ್ನ ಪಟ್ರಿ. ನನ್ನ ಸಂತೋಷನ ನೋಡಿ ನೀವು ಖುಷಿ ಪಟ್ರಿ. ನಮ್ಮಂತವ್ರು ಪ್ರೀತಿಸ್ಬೋದು ಅಂತ ಕಾನ್ಫಿಡೆನ್ಸ್ ತಂದು ಕೊಟ್ರಿ. ನಾನ್ ನಿಮ್ಗೆ ಒಳ್ಳೆ ಪೇರು ಅಲ್ಲ, ಪರ್ಫೆಕ್ಟ್ ಗಂಡನೂ ಅಲ್ಲ. ಆದ್ರೆ ಖಂಡಿತವಾಗ್ಲೂ ಲೈಫ್ ಲಾಂಗ್ ನಿಮಗೆ ನೋವು ಕೊಡ್ದಂಗ್ ನೋಡ್ಕೋತೀನಿ. ನೋಡಿ, ನಿಮಗೆ ಬೇಜಾರಾದ್ರೆ ಜೋಕರ್ ಆಗಿರ್ತೀನಿ, ನಿಮಗೆ ಕೋಪ ಬಂದ್ರೆ ಬಫೂನ್ ಆಗಿರ್ತೀನಿ. ಓದ್ಬೇಕಂದ್ರೆ ಓದಿ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗಿ. ಆದ್ರೆ ದಯವಿಟ್ಟು ನನ್ನನ್ನು ಮಾತ್ರ ಒಂಟಿ ಮಾಡಬೇಡಿ. ಈ ದೇಹದ ಭಾರ ತಡ್ಕೋಬಹುದು, ಆದ್ರೆ ಈ ಮನ್ಸಿನ ಭಾರ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ನನ್ನನ್ನು ಮಾತ್ರ ಬಿಟ್ಬಿಟ್ಟು ಹೋಗ್ಬೇಡಿ ಪ್ಲೀಸ್. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ತರ ಸೈಲೆಂಟ್ ಆಗಿ ನಿಂತ್ಕೋಬೇಡಿ. ಯಾವಾಗ್ಲೂ ನಿಮ್ ನಗುಮುಖ ನೋಡ್ತಿದ್ದಿದ್ ನನಗೆ ಹೀಗೆ ಏನು ಮಾತಾಡದೆ ನಿಂತ್ಕೊಂಡ್ರೆ ನನಗೆ ಉಸಿರು ಕಟ್ದಂಗ ಆಗುತ್ತೆ. ನೋಡಿ, ನಮ್ಮಿಂದ ನಮ್ಮೆರಡು ಫ್ಯಾಮಿಲೀಸು ಕಣ್ಣೀರ್ ಹಾಕೋ ಹಾಗೆ ಆಗ್ಬಾರ್ದು. ಅಲ್ಲೆಲ್ಲರೂ ವೇಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಇಂದ್ರ, ನಿಮ್ಮನ್ನ ಹುಚ್ಚರು ಅನ್ಬೇಕೋ ದಡ್ರು ಅನ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ಕೊಳಕ್ಕೆ ದೊಡ್ಡ ಮನುಷ್ಯರು ಬೇರೆ. ಬೀದಿಲಿ ಇಂಥವ್ನು ಒಬ್ಬ ಹೋಗ್ತಾ ಇದ್ರೇನೆ 4 ಜನ 40 ತರ ಜೋಕ್ ಮಾಡ್ಕೊಂಡು ಹೋಗ್ತಾರೆ. ಅಂತದ್ರಲ್ಲಿ ಇಂಥ ಜೋಕರ್ನ ನನಗ್ ತಂದು ಗಂಟಾಕಿದಿರಲ್ಲ, ನಿಮ್ಮೆಲ್ಲರಿಗೂ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಸರ್, ಇದೇ ಜಾಗದಲ್ಲಿ ನಿಮ್ ಮಗಳಿದ್ರೆ ಹೀಗೆ ಮಾಡ್ತಿದ್ರ ನೀವು? ಹ? ನನ್ನ ಹೆಲ್ತ್ ಇಶ್ಯೂಸ್ ನ ಮುಂದೆ ಇಟ್ಕೊಂಡು ನೀವೆಲ್ಲರೂ ನನ್ಗೆ ಮೋಸ ಮಾಡಿದೀರ. ನಾನ್ ಯಾವತ್ತೂ ನಿಮ್ಮನ್ನ ಕ್ಷಮಿಸೋದಿಲ್ಲ. ಇಂದ್ರ, ಏನ್ರಿ ನಿಮ್ಮ ಹೆಸರು? ಶೀಲು ಅಂತ. ಓ ಗಾಡ್ ರೀ, ಯಾವತ್ತಾದ್ರೂ ಕನ್ನಡಿಲಿ ನಿಮ್ ಫುಲ್ ಬಾಡಿನೇ ನೋಡ್ಕೊಂಡಿದ್ದೀರಾ? ನಾನು ಎಂತ ಹುಡ್ಗಿ, ನನ್ನ ಟೇಸ್ಟ್ ಏನು ಅಂತ ಗೊತ್ತಾ ನಿಮ್ಗೆ? ಇಂದ್ರ, ನನ್ನ ಮಾತು ಕೇಳಮ್ಮ. ಅಪ್ಪ ಬೇಡಪ್ಪ ಪ್ಲೀಸ್, ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡಿ. ಇವನ್ನ ನೋಡ್ತಾ ಇದ್ರೇನೆ ನನ್ಗೆ ಇರಿಟೇಟ್ ಆಗ್ತಾ ಇದೆ. ನನ್ಗೆ ನಂದೇ ಆದ ಲೈಫ್ ಪ್ರಿನ್ಸಿಪಲ್ಸ್ ಇದೆ. ಐ ವಾಂಟ್ ಟು ಡಿವೋರ್ಸ್. ಇಂದ್ರ, ತುಂಬಾ ದುಡುಕ್ತಾ ಇದೆಯಮ್ಮ ನೀನು. ಶಟ್ ಅಪ್! ಐ ವಾಂಟ್ ಡಿವೋರ್ಸ್. ಲೋ ಶೀಲು, ಹೈವೇಲಿ ಕೆಟ್ಟು ನಿಂತಿರೋ ಲಾರಿ ತರ ನಿಂತಿದೆಯಲ್ಲೋ, ನಿನ್ ಲೈಫ್ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ. ಏನಾದ್ರೂ ಮಾಡೋ. ಶೀಲು, ಇಷ್ಟು ದಿನ ಎಲ್ಲರೂ ನಿನ್ನ ಕೈಲಾಗ್ದವನು ಅಂತಿದ್ರು. ಆ ಮಾತಿನಂತೆನೆ ಕೈಲಾಗ್ದವನ್ ತರ ಕೂತ್ಕೋಬೇಡ. ನೋಡು, ನಿಂಗ್ ದೇಹ ದೊಡ್ಡದಾಗಿದೆ, ಅದ್ರಂತೆನೆ ಬುದ್ಧಿನೂ ದೊಡ್ಡದಿದೆ. ಯೂಸ್ ಮಾಡ್ಕೋ.
ನೀನೇನು ಅಂತ ಎಲ್ರಿಗೂ ತೋರ್ಸು. ಯು ಆರ್ ನಾಟ್ ಅ ನಾರ್ಮಲ್ ಮ್ಯಾನ್, ಯು ಆರ್ ಅ ಸ್ಪೆಷಲ್ ಮ್ಯಾನ್. ಕಮ್ ಆನ್, ವೇಕ್ ಅಪ್, ಡೂ ಸಮಥಿಂಗ್. ನನಗ್ ಮೋಸ ಮಾಡಿ ಮದ್ವೆ ಆಗ್ಬಿಟ್ಟು ಈಗ ಡಿವೋರ್ಸ್ ಅಂತೀಯಾ? ಇವಳಿಗೆ ಮೆಮೊರಿ ಪ್ರಾಬ್ಲಮ್ ಇರೋ ವಿಷಯ ನನಗೆ ಯಾಕ್ರಿ ಹೇಳಿಲ್ಲ? ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಫಸ್ಟ್ ಜೈಲ್ ಸೇರೋದು ನೀವುಗಳು. ಆಗ ನೀವೆಲ್ಲ ಕಂಬಿ ಅಣಿಸ್ಬೇಕಾಗುತ್ತೆ. ಎಲ್ರೂ ಸೇರಿ ನನಗ್ ಮೋಸ ಮಾಡಿದೀರಾ. 5 ದಿನದ ಹಿಂದೆ ಫ್ರೆಶ್ ಪೀಸ್ ಆಗಿದ್ದೆ, ಈಗ ಡಿವೋರ್ಸ್ ತಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ಆಗೋಗ್ತೀನಿ. ನನ್ನನ್ನು ಯಾರು ಮದ್ವೆ ಆಗ್ತಾರೆ? ನನಗೆ ಯಾರು ಹೆಣ್ಣು ಕೊಡ್ತಾರೆ? ಹೇಳಿ ಹೇಳಿ. ಶೀಲು, ಶೀಲು, ಏಯ್, ಏನು ಕೈ ಎಲ್ಲಾಡ್ಸ್ಕೊಂಡು ಹಲ್ ಕಸ್ಕೊಂಡು ಏನೋ ಮಾಡ್ತಿದ್ಯಾ? ಏನಾದ್ರೂ ಹೇಳೋ. ನಾನು ಯಾರನ್ನೂ ಹೊಡೆದೇ ಇಲ್ವಾ? ಅಯ್ಯೋ, ಏನ್ ಮಾತಾಡ್ಲಿ, ಏನ್ ಹೇಳಲಿ? ಇವ್ರಿಗೆ ಬೇಕಾಗಿರೋದು ಡಿವೋರ್ಸ್ ತಾನೆ? ನಾನು ಕೊಡ್ತೀನಿ. ಬಟ್ ನೀವು ಅದೇ ರೀತಿ ನಂಗೊಂದು ಫೇವರ್ ಮಾಡ್ಕೊಡ್ಬೇಕು. ಏನು? ನೀವು ನನಗೆ ಒಂದು ಸೆಟ್ ಮಾಡ್ಕೊಡ್ಬೇಕು. ವಾಟ್? ಅಂದ್ರೆ ಒಂದು ಹೆಣ್ಣು ನೋಡಿ ಮದ್ವೆ ಮಾಡಿಸ್ಬೇಕು. ಈ ಕಂಡೀಷನ್ಗೆ ನೀವು ಒಪ್ಲೇಬೇಕು. ಸರಿ, ಓಕೆ, ಮದ್ವೆ ಮಾಡ್ಸೋಣ. ನಡೀರಿ ಹೋಗೋಣ. ಎಲ್ಲಿಗೆ? ನಿಮ್ ಮನೆಗೆ. ಯಾಕೆ? ನಾನ್ ನಿಮ್ ಜೊತೆಲೇ ಇದ್ರೆ ಬೇಗ ಹೆಣ್ಣು ನೋಡಿ ಮದ್ವೆ ಮಾಡಿಸ್ತೀರಾ, ಅದಕ್ಕೆ. ನೋವೇ. ಯಾಕಮ್ಮ ನೋವೇ? ಅಲ್ಲ, ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ ನೋಡು. ಪ್ರಾಬ್ಲಮ್ ಜೊತೆಲಿದ್ರೇನೆ ಬೇಗ ಸೊಲ್ಯೂಷನ್ ಸಿಗೋದು. ಹೌದೌದು, ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ಇದ್ರೆ ಸ್ಪೀಡ್ ಆಗಿ ಹೋಗುತ್ತೆ, ಇಲ್ದಿದ್ರೆ ಸ್ಲೋ ಆಗಿ ಹೋಗುತ್ತೆ. ಹಾಗೆ ಇವನ್ ನಿಮ್ ಜೊತೆ ಇದ್ರೆ ಕೆಲಸ ಕಾರ್ಯ ಬೇಗ ಆಗುತ್ತೆ. ಕರ್ಕೊಂಡೋಗಿ. ಬನ್ನಿ ಹೇಳಿ ಅಂದ್ರೆ. ಅಪ್ಪ. ಏನಮ್ಮ ಅಪ್ಪ? ಅವ್ರು ಸರಿಯಾದ ಎಕ್ಸಾಂಪಲೇ ಕೊಟ್ರಲ್ಲ. ಅಳಿಂದ್ರೆ ನಡೀರಿ, ನಮ್ಮ ಮನೆಗೆ ಹೋಗೋಣ. ಇಲ್ಲೇನೋ ಮಾಡ್ತಾ ಇದ್ಯಾ? ಮಲ್ಕೊಳ್ತಾ ಇದ್ದೀನಿ. ಈ ಬೆಡ್ರೂಮ್ ಅಲ್ಲಿ ಯಾಕೆ? ಮತ್ತಿನಲ್ಲಿ ಬಾತ್ರೂಮ್ ಅಲ್ಲಿ ಮಲ್ಗೋಕ್ಕಾಗುತ್ತಾ? ಇದು ನನ್ ಬೆಡ್ರೂಮ್, ಇಲ್ಲಿ ಯಾಕೆ ಮಲ್ಗ್ತಾ ಇದ್ಯಾ? ಮಾವ ಇದೇ ನಿನ್ ಬೆಡ್ರೂಮು ಅಂತ ಸೆಂಟ್ ಹಾಕಿ ಕಳ್ಸಿದ್ರು. ಏ ಇಡಿಯಟ್, ಕಂಡೋರ್ ರೂಮಲ್ಲಿ ಮಲ್ಗಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಇಲ್ಲ, ಕಂಡೋರ್ ಜೊತೆ ಮಲ್ಗೋದ್ ತಪ್ಪು ಅಂತ ಗೊತ್ತು. ನೋಡು, ಇರಿಟೇಟ್ ಮಾಡ್ಬೇಡ, ಆಚೆ ಹೋಗು. ಆಚೆ ಹೋಗು. ಈ ರೂಮಿಂದ ಹೊಟ್ಟೋಗು. ಹೋಗು, ಔಟ್. ಮಾವನ್ಗೆ ಹೇಳ್ತೀನಿ ಇರು. ಇರಿಟೇಟ್. ಮಾವಾ, ಮಾವಾ. ಬಂದೆ ತಡಿ. ರೀ ಮಿಸ್ಟರ್, ಎಕ್ಸ್ಕ್ಯೂಸ್ ಮೀ. ಹೆಲೋ, ಯೋ. ಸದ್ಯ ಗೋರ್ಕೆ ಸೌಂಡ್ ನಿಂತೋಯ್ತು. ಯೋ, ಎದವೆಯ? ಮತ್ತೆ ನಿಲ್ಸಯ್ಯ.
ಅಳಿಯಂದ್ರೆ ಅಳಿಯಂದ್ರೆ ಇದ್ಯಾಕಿಬ್ರು ಹೊರಗಡೆ ಮಲಗಿದ್ದಾರೆ? ಅಳಿಯಂದ್ರೆ ಇಂದ್ರ ಎದ್ದೇಳಮ್ಮ, ಬೆಳಕಾಯ್ತು. ಅಳಿಯಂದ್ರೆ ಎದ್ದೇಳಿ. ಇಂದ್ರ ಯು ಸ್ಕೌಂಡ್ರಲ್, ಹೌ ಡೇರ್ ಯು? ರಾತ್ರಿ ಇಲ್ಲಿ ಬರ್ಬೇಡ ಅಂತ ಹೇಳ್ದೆ ತಾನೆ, ಮತ್ತೆ ಇಲ್ಲೇ ಬಂದ್ ಮಲ್ಗಿದ್ಯಾ? ನಾನ್ ಬಂದ್ ಮಲ್ಗಿಲ್ಲ, ನೀವೇ ಬಂದ್ ಮಲ್ಗಿರೋದು. ಮೋಸ್ಟ್ಲಿ ನಿಮ್ಗೊಬ್ರಿಗೆ ಮಲ್ಗಕ್ ಆಗ್ಲಿಲ್ಲ ಅನ್ಸುತ್ತೆ. ಜಸ್ಟ್ ಶಟ್ ಅಪ್. ಹೊಟ್ಟೆಗೇನೋ ತಿಂತ್ಯಾ? ನಿನ್ ಗೊರ್ಕೆ ಸೌಂಡ್ ಹಾರಿಬಲ್. ಡಾಕ್ಟರ್ ಹತ್ರ ತೋರ್ಸ್ಕೊಳಕ್ ಆಗಲ್ವಾ? ಮದ್ವೆಗ್ ಮುಂಚೆ ನನಗ್ ಗೊರ್ಕೆ ಬರುತ್ತೆ ಅಂದೆ, ನೀವೇ ತಲೆ ಅಡಿಗೆ ಪೊರ್ಕೆ ಇಟ್ಕೊಂಡ್ ಮಲಗಿದ್ರೆ ಸರಿ ಹೋಗುತ್ತೆ ಅಂದ್ರಿ. ರಾತ್ರಿ ಎಲ್ಲ ಹುಡುಕ್ತೆ, ಸಿಗ್ಲೇ ಇಲ್ಲ. ಓ ಗಾಡ್, ಲುಕ್, ಹಳೆ ದಿನೆಲ್ಲ ಮತ್ತೆ ಮತ್ತೆ ಕೆತ್ಕಿ ಹೇಳ್ತಾನೆ ಇರ್ಬೇಡ. ಪಾಸ್ಟ್ ಇಸ್ ಪಾಸ್ಟ್. ಡ್ಯಾಡಿ, ನೀವೆಲ್ಲ ಹೇಗ್ ಮಲ್ಕೊಂಡ್ರಿ? ಹೇಗ್ ಮಲ್ಕೊಂಡ್ವಿ ಅಂದ್ರೆ, ರಾತ್ರಿ ಮಲ್ಗೋಕ್ಕೂ ಮುಂಚೆ ಅಳಿ ಅಂದ್ರು ಏರ್ ಪ್ಲಗ್ಸ್ ಕೊಟ್ರು, ಕಿವಿಗೆ ಹಾಕೊಂಡ್ವಿ. ನಮ್ಗೆ ರಾತ್ರಿ ಯಾವ ಸೌಂಡ್ ಕೇಳಿಸ್ಲೇ ಇಲ್ವಲ್ಲಮ್ಮ. ನಿಮ್ಗೂ ಕೊಡೋಣ ಅಂತ ಬಂದೆ, ಅಷ್ಟ್ರಲ್ಲೇ ನೀವು ಡೋರ್ ಲಾಕ್ ಮಾಡ್ಕೊಂಡಿದ್ರಿ. ಇವತ್ ರಾತ್ರಿ ಕೊಡ್ತೀನಿ. ನೋ ಥ್ಯಾಂಕ್ಸ್. ಅಳಿಯಂದ್ರೆ ಇವತ್ತು ಅವಳನ್ನೇ ನಿಮ್ಮ ಹತ್ರ ಕರ್ಸ್ಕೊಂಡ್ರಿ, ನಾಳೆ ಅವಳೇ ನಿಮ್ಮನ್ನ ಕರ್ಸ್ಕೋಬೇಕು. ಹಂಗ್ ಮಾಡಿ. ಹಲೋ, ಏನೋ ಮಾಡ್ತಾ ಇದ್ಯಾ? ಈ ಸ್ವೀಟ್ ಮೆಮೊರಿನ ಸೇವ್ ಮಾಡಿ ಇಟ್ಕೋತಾ ಇದ್ದೀನಿ. ಮೊದ್ಲಿ ದಿನ ಹೊರಗಡೆ ಬಿಸಾಕು. ಆಗಲ್ಲ, ಈ ಜಾಗದಲ್ಲಿ ಇನ್ನೊಂದು ಹುಡುಗಿ ಬರೋವರೆಗೂ ಇನ್ಸ್ಪಿರೇಷನ್ ಆಗಿ ಇಟ್ಕೋತೀನಿ. ಗಾಡ್, ಹೋಗಿ ಹೋಗಿ ನನ್ ಕಿಸ್ ಬೇರೆ ಕೊಟ್ಟಿದ್ದೀನಾ? ಬರೀ ಕಿಸ್ ಅಲ್ಲ ಇಂದ್ರ, ಒಂದು ಟೈಟ್ ಹಗ್ಗು, ಲೈಟ್ ಆಗಿ ಡ್ಯುಯೆಟ್ ಕೂಡ ಹಾಡಿದೀವಿ. ವಾಂತಿ ಮಾಡುವಂತದ್ದು ಇನ್ನೂ ಏನೂ ಆಗಿಲ್ಲ. ಶಟ್ ಅಪ್. ನಂಗೆ ಈ ತರ ಜೋಕ್ಸ್ ಎಲ್ಲ ಇಷ್ಟ ಆಗಲ್ಲ. ಸ್ವೀಟ್ ಕಪಲ್, ನಂದೇ ದೃಷ್ಟಿ ಆಗ್ಬಿಡುತ್ತೆ. ನೋಡಿ ಮೇಡಮ್, ನಮ್ ಮೈಂಡ್ ವೀಕ್ ಆದಾಗೆಲ್ಲ ಪ್ರಾಬ್ಲಮ್ ತರನೇ ಕಾಣುತ್ತೆ. ಅದೇ ನಮ್ ಮೈಂಡ್ ಬ್ಯಾಲೆನ್ಸ್ ಆದಾಗ ಚಾಲೆಂಜ್ ತರ ಕಾಣುತ್ತೆ. ಮೊದಲು ಅವನ್ ಮೈಂಡ್ ನ ವೀಕ್ ಮಾಡಬೇಕು. ನಿಮ್ ಮನೆಯವರೆಲ್ಲ ಅವನ ಜೊತೆಗಿರೋದ್ರಿಂದ ಅವನಿಗೆ ಜಾಸ್ತಿ ಸಪೋರ್ಟ್ ಸಿಗ್ತಿದೆ. ಅವನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಅವನ ವೀಕ್ನೆಸ್ ಸ್ಟ್ರೆಂತ್ ತಿಳ್ಕೊಂಡು ಅದರ ಮೇಲೆ ಮಾಸ್ಟರ್ಗೆ ಮಾಡಬೇಕು. ಆದಷ್ಟು ಬೇಗ ನಂಗೆ ಡಿವೋರ್ಸ್ ಬೇಕು. ವಿತ್ ಇನ್ 10 weeks ಅಲ್ಲಿ ನಿಮ್ಗೆ ಡೈವರ್ಸ್ ಕೊಡಿಸ್ತೀನಿ. ಎಲ್ಲೋಗ್ತಿದ್ಯಾ? ನಾನೇ ಮನೆಯಿಂದ ಓಡಿಸ್ತಾ ಇದ್ದೀನಿ. ಹೆಂಗೆ ಇಂದ್ರ? ಮಾವ ಅಂತ ಕರೆಯಕ್ಕೆ ನಾಚಿಕೆ ಆಗುತ್ತೆ. ನೀನಾದ್ರೂ ನನ್ ಮದ್ವೆ ತಡೆಯೋದಲ್ವಾ? ಮದುವೆ ನಿಲ್ಸೋದಿಕ್ಕೆ ತುಂಬಾ ಟ್ರೈ ಮಾಡಿದೆ. ಇವನ್ ಫ್ರೆಂಡ್ಸ್ ಎಲ್ಲ ಸೇರಿ ನನ್ನ ಕಿಡ್ನಾಪ್ ಮಾಡಿದ್ರು. ಹೆಂಗೋ ತಪ್ಪಿಸ್ಕೊಂಡ್ ಬಂದೆ. ಇನ್ನ ಇವನ್ನ ಬಿಡಲ್ಲ. ನಿನ್ನ ಮದುವೆ ನಿಲ್ಸಕ್ಕೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಈ ಕ್ರಾಂತಿ ಯಾವತ್ತೇ ಇದ್ದಿದ್ರೆ ಈ ಹಂದಿ ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಯಾಕಮ್ಮ? ಪರಿಸ್ಥಿತಿ ಕೈ ಮೀರೋಗಕ್ಕೆ ನೀನೇ ಕಾರಣ. ಈಗೆಲ್ಲ ಮುಗ್ದೋಯ್ತು ಮಾವ. ಎಲ್ಲ ಮುಗ್ದೋಯ್ತಾ? ದಡಿಯ ಕಳ್ಳನ ಮಗ ಮೆಮೊರಿ ಲಾಸ್ ಗ್ಯಾಪ್ ಅಲ್ಲಿ ಎಲ್ಲೋ ಕಡೆ ಸೀಲ್ ಒತ್ತುಬಿಟ್ಟವನೆ. ರೀ ಮಿಸ್ಟರ್, ನಡೀರಿ ನಿಮ್ ಮನೆಗೆ ಹೋಗೋಣ. ನಮ್ಮನೆಗ? ಯಾಕೆ? ನಿಂಗೊಂದ್ ಮದ್ವೆ ಮಾಡ್ಸಿ ನಿನ್ ಲೈಫ್ ಸೆಟಲ್ ಮಾಡಕ್ಕೆ. ಅಲ್ಲಿವರೆಗೂ ನಿಮ್ಮನೇಲೇ ಇರ್ತೀನಿ. ರೆಡಿಯಾಗಿ ಬರ್ತೀನಿ, ಹೋಗೋಣ. ನಿನ್ನ ಸುಮ್ನೆ ಬಿಡಲ್ಲ. ನಿನ್ನ ಲೈಫ್ ನ ಸ್ಕ್ರಾಪ್ ಮಾಡೇ ಮಾಡ್ತೀನಿ. kg 120, height 5.6. Finish. ಯಾರ ಇಬ್ರು ಒಂದೇ ತರ ಇದಾರೆ ಸರ್? ಇರೋದು ಒಂದೇ ಫೋಟೋ. ಫಿನಿಶ್. ಏನ್ ಮಾಡ್ಬೇಕು? ನಾ ಪಾರ್ಸೆಲ್ ಕಟ್ಬಿಡ್ಲಾ? ಬೇಡ 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 ಬೇಡ. ನಿಮ್ಮ ಮೆನುನಲ್ಲಿ ಏನೇನ್ ಐಟಮ್ ಇದೆ ಎಲ್ಲ ಹೇಳಿ ಸರ್. ಅವನ್ನ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸ್ಕ್ರಾಚಿಂಗ್ ಅಂಡ್ ಸ್ಕಿನ್ ಪೀಲಿಂಗ್ 60,000 only. Acid wash and nail polishing. Sorry? Nail washing 90,000. Purple tubeless 1,50,000. ಸರ್, ಟ್ಯೂಬ್ಲೆಸ್ ಅಂದ್ರೆ ಚುಸ್ತೀವಿ, ಆದ್ರೆ ರಕ್ತ ಈಚೆ ಬರಲ್ಲ. ನಟ್ಟು ಬೋಲ್ಟು ಸ್ಪೇರ್ ಪಾರ್ಟ್ಸು 2 lakhs. ಕಂಪ್ಲೀಟ್ ಸಿಸ್ಟಮ್ ನ ಶಟ್ ಡೌನ್ ಮಾಡ್ಬಿಡ್ತೀವಿ. ಟೋಟಲಿ ಸ್ಕ್ರಾಪ್. ಒಟ್ಟಿಗೆ 3 lakhs. ನಮಗೆ
ವಾರ್ನಿಂಗ್ ಅಂಡ್ ವಾಷಿಂಗ್ ಆದ್ರೆ ಸಾಕು. ಫಿನಿಶ್. ಸರ್, ಇದು ನನ್ನ ಫಸ್ಟ್ ಟೈಮ್ ಡೀಲು. ರೇಟಲ್ಲಿ ಸ್ವಲ್ಪ ಕನ್ಸೆಷನ್ ಕೊಡಿ ಸರ್. ಹತ್ತರಲ್ಲಿ ಒಂದು ನಂಬರ್ ಹೇಳು. ಜಾಸ್ತಿ ನಂಬರ್ ಹೇಳಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ, ಕಮ್ಮಿ ನಂಬರ್ ಹೇಳಿದ್ರೆ ದುಡ್ಡು ಕಮ್ಮಿ. 1 ಸರ್. 1 ಲಕ್ಷ. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬರ್ತೀನಿ. ಮನಸ್ಸಲ್ಲಿರೋ ಡೌಟ್ ಕ್ಲಿಯರ್ ಮಾಡ್ಕೊಂಬಿಡೋಣ. ಸರ್, ನನಗೊಂದು ಡೌಟು. ಏನು? ಅಕಸ್ಮಾತ್ ನಾನೇನಾದ್ರೂ 8 ಹೇಳಿದ್ದಿದ್ರೆ 8,000 ಆಗಿರೋದು. ಯಾಕೆ ಸರ್ ಅಷ್ಟು ಕಡಿಮೆ? ಆಕ್ಚುಲಿ ಬರೋರೆಲ್ಲ ತುಂಬಾ ಬುದ್ಧಿವಂತರು. ಅದಕ್ಕೆ 1ರಿಂದ 10ರಲ್ಲಿ ಒಂದು ನಂಬರ್ ಹೇಳು ಅಂತ ಹೇಳ್ತೀವಿ. ಕಡಿಮೆ ನಂಬರ್ಗೆ ಜಾಸ್ತಿ ಬಿಟ್ ಮಾಡ್ತೀವಿ. ನಾನ್ ದಡ್ಡ ಅಲ್ಲ ಸರ್, ನಾನ್ ದಡ್ಡ ಅಲ್ವೇ ಅಲ್ಲ. ನನ್ನ ಲಕ್ಕಿ ನಂಬರೇ 1. ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ಅಯ್ಯೋ ಹೊಸ ಹೋದ್ನಲ್ಲ. ಫಿನಿಶ್. ಶರ್ಟ್ ಮಾಡಿಕೊಂಡು ಸೆಂಟು ಹಾಕೊಂಡು ಜೋಡಿ ಒಂದು ಬೇಕು ಅಂತ ಊರು ಸುತ್ತಿದ. ಹಲ್ಲು ಕಿರ್ಕೊಂಡ್ ಕಾಲರ್ ಎತ್ಕೊಂಡ್ ಹೆಣ್ಣು ಬೇಕು ಅಂತ ಹೆಣ್ಣು ನೋಡಿದ. ಮಯೂರಿ ಅಂತ ನಾರಿ ನೋಡ್ಬಿಟ್ಟು ಇವನ ಮಾರಿ, ಹೊಟ್ಟೆನ ನೋಡಿ ಥಟ್ಟಂತ ಅವಳು ನಿಂತಲ್ಲೇ ಅಯ್ಯಯ್ಯೋ ಮೂರ್ಛೆ ಹೋದಳು. ಪಾಪ ಆಸಾಮಿ ಹಠವ ಬಿಡ್ತಿಲ್ಲ. ಅಯ್ಯೋ ಪಾಪ ಯಾವ ಹೆಣ್ಣು ಇವನ ಒಪ್ತಿಲ್ಲ. ಪಾಪ ಆಸಾಮಿ ಹಠವ ಬಿಡ್ತಿಲ್ಲ. ಅಯ್ಯೋ ಪಾಪ ಯಾವ ಹೆಣ್ಣು ಇವನ ಒಪ್ತಿಲ್ಲ. ನೋಡಮ್ಮ, ಏನ್ ನೋಡ್ತಿದ್ಯಾ ಅಲ್ಲಿ ನೋಡು. ನಿನ್ಗೋಕೆನಾ? ಓಕೆ. ನಿಮ್ಗೊಂದು ವಿಷಯ ಹೇಳಬೇಕು. ಇವಳು ನನ್ನ ಹೆಂಡತಿ. ನಿಮ್ ಮಗಳನ್ನ ಮದ್ವೆ ಆದ್ಮೇಲೆ ಇವಳಿಗೆ ಡಿವೋರ್ಸ್ ಕೊಡ್ತೀನಿ. ನಿಮ್ಗೆ ಓಕೆನಾ? ಅಪ್ಪ. ಯಾಕೆ ಅವ್ರಿಗೆ ಆ ಥರ ಹೇಳಿದೆ? ಸುಳ್ಳು ಹೇಳಿ ನಿಮ್ಮನ್ನ ಮದ್ವೆ ಆಗಿದ್ದಕ್ಕೆ ಡಿವೋರ್ಸ್ ವರ್ಗೂ ಬಂದಿದೆ. ಅವ್ರಿಗೆ ನಿಜ ಹೇಳಿ ಮದ್ವೆ ಆಗೋಣ ಅಂತ. ನಡಿ. ಸಣಕಲು ಬಡಕಲು ಗುಂಡುಕಲು ಬ್ಯಾಡ ನಂಗೆ ಅನ್ನುತ್ತಾನಿವ. ಉಳ್ಳಗಿದೆ ತೆಳ್ಳಗಿದೆ ಮಳ್ಳಗಿದೆ, ಯಾವ ಹೆಣ್ಣು ಮ್ಯಾಚಿಂಗ್ ಇಲ್ಲ ಅಂದನು ಶಿವ. ಹೋಗೋ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ತಿಂತಾನೆ, ಏನೋ ಒಂದು ಹೆಸರಿಟ್ಟು ಬ್ಯಾಡ ಅಂತಾನೆ. ಹೋಗೋ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ತಿಂತಾನೆ, ಏನೋ ಒಂದು ಹೆಸರಿಟ್ಟು ಬ್ಯಾಡ ಅಂತಾನೆ. ಆ ಹುಡುಗಿಗೆ ಫೋನು ತುಂಬಾ ಬಾಯ್ ಫ್ರೆಂಡ್ಸ್ ಇಷ್ಟು ದೊಡ್ಡದು. ಈ ಚಲುವನ ಆ ಬೆರಳಿಗೂ ಆ ಹುಡುಗಿಯು ಸರಿಸಮ ಇಲ್ಲ ಅಂತ ಜಂಭಯುನದು. ಲಿಫ್ಟು ಮೆಟ್ಲು ಎಲ್ಲಾನು ಹತ್ತಿ ಇಳಿಯುತ್ತ, ಯಾರನ್ನೂ ಓಕೆ ಮಾಡ್ತಿಲ್ಲ ನಮ್ಮ ಮನ್ಮಥ. ಲಿಫ್ಟು ಮೆಟ್ಲು ಎಲ್ಲಾನು ಹತ್ತಿ ಇಳಿಯುತ್ತ, ಯಾರನ್ನೂ ಓಕೆ ಮಾಡ್ತಿಲ್ಲ ನಮ್ಮ ಮನ್ಮಥ.
ಇಷ್ಟೊಂದು ಹುಡುಗಿರ್ ನೋಡ್ತಾ ಇದ್ರು ನೀನ್ ಯಾಕೆ ಒಪ್ಕೊಂತ ಇಲ್ಲ? ನಿಮ್ಗೊಂದು ಸಿಂಪಲ್ ಕ್ವಶನ್. ನಿಮ್ ಸೆಲ್ ಫೋನ್ ಕಳೆದೋದ್ರೆ ಏನ್ ಮಾಡ್ತೀರಾ? ಬೇರೆ ತಗೋತೀನಿ. ಕಳೆದೋಗಿರೋ ಮೊಬೈಲ್ ತರದ್ದ ಅಥವಾ ಅದಕ್ಕಿಂತ ಅಪ್ಡೇಟ್ ಆಗಿರೋದಾ? ಆಫ್ ಕೋರ್ಸ್ ಅದಕ್ಕಿಂತ ಚೆನ್ನಾಗಿರೋದು. ಸ್ವಲ್ಪ ದಿನ ಯೂಸ್ ಮಾಡಿ ಬಿಸಾಕೋ ಮೊಬೈಲ್ ಬಗ್ಗೆನೇ ನೀವು ಕಾಂಪ್ರಮೈಸ್ ಆಗ್ತಿಲ್ಲ, ಇನ್ನು ಲೈಫ್ ಲಾಂಗ್ ನನ್ನ ಜೊತೆ ಇರೋಳ ಬಗ್ಗೆ ನಾನು ಕಾಂಪ್ರಮೈಸ್ ಆಗ್ಬೇಕಾ? ಒಂದು ನಿಮ್ ಹಾಗೆ ಇರಬೇಕು, ಇಲ್ಲ ನಿಮ್ಗಿಂತ ಬ್ಯೂಟಿಫುಲ್ ಆಗಿರ್ಬೇಕು. ಏಯ್ ನಿಲ್ಸೋ ಕಾರ್ನ. ಯಾಕಿಂದ್ರ? ಸ್ಲಿಮ್ ಫಿಟ್ ಹಾಕಬೇಕು ಅಂದ್ರೆ ಸ್ಲಿಮ್ ಆಗಿರ್ಬೇಕು. ಅಪ್ಡೇಟ್ ಆಗಿರೋ ಮೊಬೈಲ್ ತಗೋಬೇಕು ಅಂದ್ರೆ ನೀನ್ ಅಪ್ಡೇಟ್ ಆಗಿರ್ಬೇಕು. ಹುಡುಗಿರು 2 ವರ್ಷ ಉಜ್ಜಿ ಬಿಸಾಡೋ ಮೊಬೈಲೇ ಸ್ಲಿಮ್ ಆಗಿರ್ಬೇಕು ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನಿನ್ನನ್ ಕಟ್ಕೊಂತಾರಾ? ಬಾರೋ, ಇವತ್ತು ನಿನ್ ಲೆವೆಲ್ ಏನು ಅಂತ ತೋರಿಸ್ತೀನಿ. ಕೆಳಗಡೆ ಇಳಿ ಕೆಳಗಡೆ. ಇಲ್ಲಿ ನೋಡಿ, ನಮ್ಮಿಬ್ಬರ ಜೋಡಿ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಮೇಡಮ್, ನೀವು ಹೂಕೊಂಡ, ಸಾರು ಅನಕೊಂಡ. ಯೌವನ ಭಾರ ಸಂಸಾರ ಭಾರನ ತಡ್ಕೋಬಹುದು, ಇವ್ರ ಭಾರನ ಹೊತ್ಕೊಳಕ್ಕಾಗತ್ತೇನಮ್ಮ? ಹೇಗಮ್ಮ ತಡ್ಕೋತ್ಯಾ? ಮೇಡಮ್, ನೀವು ನೋಡಿದ್ರೆ ಟೆನ್ನಿಸ್ ಬಾಲು, ಅವ್ರು ನೋಡಿದ್ರೆ ವಾಲಿಬಾಲು, ನೀವಿಬ್ರು ಯಾವ ಮ್ಯಾಚ್ ಆಡಿದ್ರು ಮಿಸ್ ಮ್ಯಾಚ್. ನೋ ಮಿಸ್ ಮ್ಯಾಚ್. ನೋಡ್ದಾ, ಸೊಸೈಟಿನೇ ಹೀಗೆ. ಹಾಕೊಳ್ಳೋ ಚಪ್ಪಲಿ ಕೂಡ ಮ್ಯಾಚಿಂಗ್ ಹುಡುಕ್ತಾರೆ. ಅಂಥದ್ರಲ್ಲಿ ನಿನ್ನ ಜೋಡಿನ ಒಪ್ತಾರ? ಚಾನ್ಸೇ ಇಲ್ಲ. ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು. ನನಗ್ ಡೈವರ್ಸ್ ಕೊಟ್ಟು ನಿನ್ ಮೂತಿಗೆ ಸೆಟ್ ಆಗೋ ಹುಡುಗಿನ ಹುಡುಕೋ. ಈ ಸೀನಲ್ಲಿ ಹೀರೋಯಿನ್ ಹೊಡಿಲೇಬೇಕ್ರಿ. ಇದು ನನ್ನ ಪ್ರೀತಿಸಿದ್ದಕ್ಕೆ, ಇದು ಬೆಳೆಸಿರೋ ತಂದೆಗೆ. ಹೊಡಿತೀನಿ ನಿಮಗೆ ಮಾಡ್ತೀನಿ. ಮಾರಿ ಕಣ್ಣು ಪೊರಿಮ್ಯಾಗೆ, ಅಕ್ಕನ ಕಣ್ಣು ಪುರಿಮ್ಯಾಗೆ, ಅವಳ ಕಣ್ಣು ಆಕಾಶಾಗೆ, ಇವನ ಕಣ್ಣು ಅವಳ ಮ್ಯಾಗೆ, ಪೂರ್ವ ಕಣ್ಣು ಇವರ ಮ್ಯಾಗೆ. ಮಾರಿ ಕಣ್ಣು ಏನ್ರೋ ನೋಡ್ತಿದ್ದೀರಾ? ಮಿಸ್ ಮ್ಯಾಚಾ? ನಾನು ಅನಕೊಂಡನಾ? ನೀನೇನ್ 6 ಪ್ಯಾಕ್ ರಣವೀರ್ ಸಿಂಗಾ? ನಿನ್ ಹೆಂಡತಿ ದೀಪಿಕಾ ಪಡ್ಕೊನೇನಾ? ಎಲ್ಲಿ ನಿನ್ ಹೆಂಡತಿ ಫೋಟೋ ತೋರ್ಸು ನೋಡೋಣ. ಇವ್ರ್ಯಾರು? ನಿಮ್ ಮಗನಾ? ಅಲ್ಲ, ನನ್ ಗಂಡ. ಒಳ್ಳೆ ಜೋಡಿ. ಸಂಸಾರ ಅಂದ್ರೆ ಬರೀ ಗಂಡನ್ ಭಾರ ಹೊರೋದಲ್ಲ, ಇಬ್ರು ಸೇರಿ ಜೀವನದ ಭಾರ ಹೊರೋದೆ. ಗಂಡ ಹೆಂಡತಿ ಜನರನ್ನ ಇಲ್ಲಿಂದ ನೋಡ್ಬಾರ್ದು, ಇಲ್ಲಿಂದ ನೋಡ್ಬೇಕು. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಬುದ್ಧಿ ಹೇಳಿ ಮನೆ ಕಳ್ಸೋದ್ ಬಿಟ್ಟು ಮಿಸ್ ಮ್ಯಾಚಿಂಗ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಒಂದ್ಸರಿ ಕೋರ್ಟಲ್ಲಿ ಒಂದ್ ರೌಂಡ್ ಹೊಡ್ಕೊಂಬನ್ನಿ. ಮ್ಯಾಚಿಂಗ್ ನೋಡಿ ಮದ್ವೆ ಆಗಿರೋ ಡಿವೋರ್ಸ್ ಕೇಸ್ಗಳು ಅಡ್ರೆಸ್ ಇಲ್ದಂಗೆ ಟೇಬಲ್ ಮೇಲೆ ಬಿದ್ದಿರ್ತವೆ. ನೋಡಿ, ಇದು ಪರ್ಫೆಕ್ಟ್ ಮ್ಯಾಚಿಂಗು. ಇಲ್ಲಿ ನೋಡಿ, ಇದು ಕರೆಕ್ಟ್ ಮ್ಯಾಚಿಂಗು. ಬ್ಯೂಟಿಫುಲ್ ಆಗ್ಬೇಕಾಗಿರೋದು ಸೃಷ್ಟಿ ಅಲ್ಲ, ನೋಡೋ ದೃಷ್ಟಿ. ನಿಮಗೆ ಡಿವೋರ್ಸ್ ತಾನೇ ಬೇಕು? ಗಾಡಿ ಹತ್ತಿ. ಕರೆಕ್ಟಾಗಿ ಹೇಳಿದ್ರಿ ಬಾಸ್. ಓಯ್, ತಗೊಳ್ಳಿ. ಈಗಿನ ಕಾಲದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗಿಂತ ಇದಕ್ಕೆ ಬೆಲೆ ಜಾಸ್ತಿ. ನಿಮಗೆ ಡಿವೋರ್ಸ್ ಸಿಗೋವರೆಗೂ ನೀವಿಲ್ಲೇ ಇರಿ. ನೀವು ಈಗ ಮನೆ ಬಿಟ್ಟು ಹೋದ್ರೆ ನಮ್ಮೆರಡೂ ಫ್ಯಾಮಿಲಿಯವರು ನೋವಲ್ಲೇ ಕೊರಗ್ತಾರೆ. ಪ್ಲೀಸ್.
ಫಿನಿಶ್. ಸರ್ ಏನ್ ಸರ್ ವಿಷಯ? ಎನಿ ಇನ್ಫಾರ್ಮೇಶನ್? ಯಾ ನಮ್ಮ ಸಂಬಂಧಿಕರು ಈ ಕಡೆನೆ ಎಂಟ್ರಿ ಕೊಡ್ತಾವ್ರೆ. ಓ ಏನ್ ಸರ್ ಇದು ಡ್ಯೂಟಿ ಟೈಮ್ ಅಲ್ಲಿ ನಿಮ್ ಸಂಬಂಧಿಕರನ್ನೆಲ್ಲ ಮೀಟಿಂಗ್ ಹಾಕೊಂಡು? ನೀನ್ ಬಾಯ್ ಬನಾನ ತುರ್ಕಲೆ. ಸಂಬಂಧಿಕರು ಅಂದ್ರೆ ಅದು ಪಾಸ್ವರ್ಡ್. ನಾ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಸ್ಪ್ರೇ ಮಾಡ್ತೀನಿ. ನೀ ಗಾಡಿ ಸ್ಟಾರ್ಟ್ ಅಲ್ಲಿ ಇಟ್ಕೊಳ್ಳೋ, ನೀನ್ ಅವ್ನ ಹ್ಯಾಂಡ್ ಹೋಲ್ಡ್ ಮಾಡು, ನೀನ್ ಅವ್ನ ಕಾಲು ಹಿಡ್ಕೊಳ್ಳೋ. ನಾನ್ ಯಾರ್ ಲೆಗ್ಗು ಹಿಡಿಯಲ್ಲ. ಅಟ್ಲೀಸ್ಟ್ ಅವ್ನ ಕಟ್ಟಾಕೋ. ನೋ ನಾನು ಗಂಟು ಹಾಕಕ್ ಬರಲ್ಲ. ಸ್ಪ್ರೇ ಮಾಡ್ತೀಯಾ? ಆಯ್ತು ಮಾಡ್ತೀನಿ. ಅಣ್ಣ ಬತ್ತವನಣ್ಣ. ಬತ್ತವನ ಲೇ ಬೇಗ ಇವ್ನ ಮಕ್ಕೆ ಮಾಸ್ಕ್ ಹಾಕ್ರೋ, ಇವ್ನ ಯಾರು ಗೊತ್ತಾಗ್ಬಿಡುತ್ತೆ. ಅಣ್ಣ ಮಾಸ್ಕು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೀನಣ್ಣ. ಡ್ರೈ ಕ್ಲೀನಿಂಗ್ ಅಣ್ಣ ಹತ್ರ ಬತ್ತಾವನೆ, ಮಸಿ ಆದ್ರೂ ಬಳ್ಕೊಳ್ಳೋಣ. ಅಯ್ಯಯ್ಯೋ ಮಸಿ ಬಳ್ಕೋಬೇಕಾಗತ್ತೆ ಅಂತ ಗೊತ್ತಾಗಿದ್ದಿದ್ರೆ ಕಾಲೇ ಹಿಡ್ಕೊಂಡ್ಬಿಡ್ತಾ ಇದ್ದೆ. ಈಗ ನಾನು ಯಾರು ಅಂತ ಸಂಬಂಧಿಕರಿಗೆ ಗೊತ್ತಾಗೋದೇ ಇಲ್ಲ. ಏನ್ರೋ ಇದು ಗಬ್ಬುನಾಥ? ಅಣ್ಣ ಆತ್ರಕ್ಕೆ ಮಸಿ ಅನ್ಕೊಂಡು ಸಗಣಿ ಬಳ್ಕೊಂಬಿಟ್ಟೋಣ. ಅಲರ್ಟ್ ಆಗ್ರೋ, ಚಾನ್ಸ್ ಮಿಸ್ ಆಗ್ಬಿಡುತ್ತೆ. ಈ ಮೆಂಟಲ್ಗೆ ಬುದ್ಧಿನೇ ಬರಲ್ಲ, ಏನೋ ಒಂದ್ ಮಾಡ್ತಿರ್ತಾನೆ. ದಬ್ಬಾಕಬಿಟ್ಟವ್ರೆ. ಏನ್ ಮುನ್ಸಮಿನೇ ಇದಲ್ಲೇ. ಅಯ್ಯ ನಿನ್ನ ಬಾಗಳಾರ್ತಿ ಆಯ್ತಾ? ಅವನ್ ಮುಖಕ್ಕೆ ಸ್ಪ್ರೇ ಹೊಡಿ ಅಂದ್ರೆ ನೀನೇ ಹೊಡ್ಕೊಂಡ್ಬಿಟ್ಟಿದ್ಯಲ್ಲೋ. ತೂತು ನನ್ ಕಡೆ ಇತ್ತಾ? ಬಾಯ್ಸ್ ಪ್ಲಾನ್ ಬಿ ಫೇಲ್ಯೂರ್ ಆಗಿದೆ. ಈಗ ನೆಕ್ಸ್ಟ್ ಪ್ಲಾನ್ ಎ. ಓಕೆ ಬಾಸ್. ಅಣ್ಣ ಪ್ಲಾನ್ ಏನೇ ಮೊದಲು ಮಾಡ್ಬೋದಿತ್ತಲ್ಲ. ಪ್ಲಾನ್ ಬಿ ಬಗ್ಗೆ ನಮಗ್ ಡೌಟ್ ಇತ್ತಲ್ಲ. ಅಯ್ಯೋ ಎ ಬಿ ಸಿ ಗೊತ್ತಿಲ್ದಿರೋರ್ಗೆ ಡೀಲ್ ಕೊಟ್ಬಿಟ್ನಲ್ಲ. ನಾನು ಆಫೀಸಲ್ಲಿ ವೈರಸ್ ಬಿಟ್ಟೆ. ಆ ದೇವ್ರು ನನ್ನ ಲೈಫ್ಗೆ ವೈರಸ್ ಬಿಟ್ಬಿಟ್ಟ. ನನ್ನ ಜೀವನನೇ ಹ್ಯಾಂಗ್ ಆಗೋಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ನಾನು ಯಾಕೆ ಹೀಗಾದೆ? ಹೌದು, ನಾನ್ ದಡಿಯ, ಡುಮ್ಮ, ಅಕ್ಕಿ ಮೂಟೆ, ಆನೆ. ಸಂತೋಷನಾ? ಯಾವನೋ ಒಬ್ಬ ಡಾಕ್ಟ್ರು ಮೆಡಿಸಿನ್ ತಪ್ಪಾಗಿ ಕೊಟ್ಟಿದ್ದಕ್ಕೆ ಹೀಗಾದೆ. ಅದು ನನ್ ತಪ್ಪ? ಏನ್ರಿ ಇದೆ ಈ ಬೊಜ್ಜು ದೇಹದಲ್ಲಿ? ಇದ್ರಲ್ಲಿರೋದು ಒಬ್ಬ ಮಾಮೂಲಿ ಮನುಷ್ಯನೇ ತಾನೆ. ಕೊಲೆ, ಸುಲಿಗೆ, ಪಾಪ, ಕರ್ಮ ಇವೆಲ್ಲದಕ್ಕಿಂತ ಕೆಟ್ಟಿದ್ದೇನ್ರಿ ಈ ದೇಹದ ಗಾತ್ರ? ಹುಡುಗನ್ಗೆ ಜಮೀನ್ ಇರ್ಬೇಕು, ಆದ್ರೆ ರೈತ ಆಗಿರ್ಬಾರ್ದು. ಕೈ ತುಂಬಾ ಸಂಬಳ ಇರ್ಬೇಕು, ಅವನ್ ಅನ್ಫಿಟ್ ಆಗಿರ್ಬಾರ್ದು. ನೋಡಿ, ದಿನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಹಿಂಗೇರಿ ಆಗೋದು. ಮದ್ವೆ ಆದ್ಮೇಲೆ ಎಷ್ಟೋ ಹೆಂಗಸರು ದಪ್ಪ ಆಗ್ತಾರೆ, ಹಾಗಂತ ಎಲ್ಲ ಗಂಡಸರು ಡಿವೋರ್ಸ್ ಕೊಟ್ಟಿದಾರಾ? ಏನು ತಪ್ಪು ಮಾಡದೇ ಇರೋ ಈ ದೇಹಕ್ಕೆ ಯಾಕ್ರಿ ಶಿಕ್ಷೆ ಕೊಡ್ತೀರಾ? ನನ್ ಜೊತೆ ಇರಿ, 24 ಗಂಟೆನೂ ನಿಮ್ ಮುಖದಲ್ಲಿ ನಗು ತುಂಬಿಕೊಂಡಿರ್ಬೇಕು, ಹಾಗ್ ನೋಡ್ಕೋತೀನಿ. ನೀವಿವಾಗ ಡಿವೋರ್ಸ್ ಕೊಟ್ರೆ ನಾನ್ ಬದುಕಿದ್ದು ಸತ್ತಂಗೆ. ಪ್ಲೀಸ್ ನನ್ನನ್ನು ಮಾತ್ರ ಬಿಟ್ಬಿಟ್ಟು ಹೋಗ್ಬೇಡಿ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನಮ್ಮ ಸಂಘ ನಿಮಗೆ ಸಪೋರ್ಟ್. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಇವ್ರಿಗೆ ಸಂಸಾರದ ಬೆಲೆ ಗೊತ್ತಿಲ್ಲ. ನಿಮ್ಮ ಹ್ಯಾಂಡಲ್ ಇಂಥವ್ರನ್ನ ಶೂಟ್ ಮಾಡಬೇಕು. ವಿಡಿಯೋ ಭಯ್ಯ ಸಂಘದ ಫುಲ್ ಸಪೋರ್ಟ್ ನಿಮ್ಗಿದೆ ಸರ್.
ಈಗ ಸಮಾಧಾನ ಆಯ್ತಾ? ಮನೆಯಿಂದ ನಮ್ಮಪ್ಪ ಅಮ್ಮ, ಊರಿಂದ ನಿಮ್ಮಪ್ಪ ಅಮ್ಮ, ಜೊತೆಗ್ ಫ್ರೆಂಡ್ಸು ಫೋನ್ ಮೇಲೆ ಫೋನ್ ಮಾಡಿ ಕೇಳ್ತಾ ಇದಾರೆ. ಏನು? ನಿನ್ಗೇನು ಗೊತ್ತಿಲ್ಲ ಅಲ್ಲ? ನೋಡು, ತುಂಬಾ ನೊಂದ್ಕೊಂಡು ಅವ್ರ ಭಾವನೆಗಳನ್ನು ಹೊರ ಹಾಕಂತ ಮಿಸ್ಟರ್ ಶೀಲ್ವಂತ್ ಅವರನ್ನ ಸಂಪರ್ಕ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ. ಈ ಒಂದು ವಿಡಿಯೋ ಒಂದೇ ರಾತ್ರಿನಲ್ಲಿ ಇಡೀ ವಿಶ್ವಾದ್ಯಂತ ಫೇಮಸ್ ಆಗೋಗಿದೆ. ಸಿಕ್ಕಾಬಟ್ಟೆ ಲೈಕ್ಸ್ಗಳು, ಸಿಕ್ಕಾಬಟ್ಟೆ ಕಾಮೆಂಟ್ಸ್ಗಳು, ಶೇರ್ಗಳಂತೂ ಬಿಲಿಯನ್ ಲೆಕ್ಕದಲ್ಲಿ ಮುಟ್ಟಿದೆ. ಬನ್ನಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಸ್ಯಾಂಡಲ್ವುಡ್ ನಟಿ ಸೌಮ್ಯ ಅವರು ನಮ್ ಜೊತೆ ಇದ್ದಾರೆ. ಅವರೊಟ್ಟಿಗೆ ಮಾತಾಡೋಣ. ನಮಸ್ತೆ ಸೌಮ್ಯ ಅವರೇ. ನಮಸ್ಕಾರ. ಈ ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ ನೀವು? ಇವತ್ತಿನ ಸೊಸೈಟಿಲಿ ಹ್ಯುಮ್ಯಾನಿಟಿ ಎಲ್ಲಿಗೆ ಹೋಗ್ತಿದೆ ನೋಡಿ. ನಾನು ಓಪನ್ ಆಗೇ ಹೇಳ್ತಾ ಇದ್ದೀನಿ. ಶೀಲ್ವಂತ್ ಅವ್ರ ಏನಾದ್ರೂ ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ರೆ ನಾನು ಅವ್ರನ್ನ ಮದ್ವೆ ಆಗಕ್ ರೆಡಿ ಇದ್ದೀನಿ. ಸೌಮ್ಯ ಅವರೇ, ನೀವಲ್ದೆ ಪಬ್ಲಿಕ್ ಗಳಿಂದಾನು ಇದೇ ರೀತಿ ಕಾಮೆಂಟ್ಸ್ ಬರ್ತಾ ಇದೆ. ನೋಡು, ಇಡೀ ಜಗತ್ತೇ ನೋಡ್ತಾ ಇದೆ. ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಈಗ ನಾನು ಹೊರಗಡೆ ಹೇಗ್ ಮುಖ ತೋರಿಸ್ಲಿ? ಹಾ ನೋಡಿ, ನಾನೇ ನಿಮ್ ಮಾನ ಮರ್ಯಾದೆ ತೆಗ್ದಿಲ್ಲ. ನನ್ ಫೀಲಿಂಗ್ಸ್ ಹೇಳ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ನಾವಿಬ್ರು ಜೊತೆಲಿರೋ ಒಂದು ಫೋಟೋನು ಫೇಸ್ಬುಕ್ಕಿಗೆ ಹಾಕಿಲ್ಲ, ಸ್ಟೇಟಸ್ಗೂ ಹಾಕಿಲ್ಲ. ಆ ವಿಡಿಯೋನಲ್ಲಿ ನಿಮ್ ಹೆಸರು ಹೇಳಿಲ್ಲ, ನಿಮ್ ಬಗ್ಗೆ ಕೆಟ್ಟದಾಗೂ ಮಾತಾಡಿಲ್ಲ. ನನ್ ನೋವು ಯಾರಿಗಾದ್ರೂ ಹೇಳ್ಕೋಬೇಕು ಅನ್ಸ್ತು, ಅಲ್ಲಿ ಹೇಳ್ಕೊಂಡೆ ಅಷ್ಟೇ. ಇಲ್ಲಿವರೆಗೂ ನಾನು ನಿಮ್ನ ಫಿಸಿಕಲ್ ಆಗಿ ಮುಟ್ಟೇ ಇಲ್ಲ. ಫಸ್ಟ್ ನೈಟ್ ದಿನ ನಾನ್ ರೂಮಿಗೆ ಬರೋಷ್ಟ್ರಲ್ಲಿ ನೀವು ಮಲ್ಕೊಂಡಿದ್ರಿ. ಆವತ್ ನಿಮ್ಮನ್ನ ನಾನ್ ಡಿಸ್ಟರ್ಬೇ ಮಾಡ್ಲಿಲ್ಲ. ಆಮೇಲೆ ಆಗಿದ್ದು ನಿಮಗೆ ಗೊತ್ತೇ ಇದೆ. ಐ ಆಮ್ ಸಾರಿ ನಾನ್ ನಿಮ್ ಲೈಫಲ್ಲಿ ಬಂದಿದ್ದಕ್ಕೆ. ಹಲೋ ಮಾ. ಇಂದ್ರ, ಯಾಕಮ್ಮ ನಿನ್ ಜೀವನನ ನೀನೇ ಹಾಳು ಮಾಡ್ಕೋತಾ ಇದ್ಯಾ? ನಿನ್ ಮದ್ವೆನ ನಾವ್ಯಾರು ಬಲವಂತದಿಂದ ಮಾಡ್ಲಿಲ್ಲ. ಅವನ್ ಕೂಡ ಮದ್ವೆಗಿಂತ ಮುಂಚೆ ಓಕೆನಾ ಓಕೆನಾ ಅಂತ 10 ಸಲ ಕೇಳಿ ನಿನ್ ಒಪ್ಪಿಗೆ ಪಡೆದ್ಮೇಲೆನೆ ಮದ್ವೆ ಆಗಿರೋದು. ನಾನ್ ಇಂಥ ಮನೇಲೆ ಹುಟ್ಟಬೇಕು, ಇಂಥವ್ರೇ ನನ್ ತಂದೆ ತಾಯಿ ಆಗ್ಬೇಕು, ನನ್ ಗಂಡ ಹೀಗೆ ಇರ್ಬೇಕು ಅಂತ ಯಾರು ಕೇಳ್ಕೊಂಡು ಹುಟ್ಟೋದಿಲ್ಲಮ್ಮ. ಇಲ್ಲಿ ಬದ್ಲಾಗ್ಬೇಕಾಗಿರೋದು ಅವನ್ ದೇಹ ಅಲ್ಲ, ನಿನ್ ಮನಸ್ಥಿತಿ ಕಣೆ. ಅರ್ಥ ಮಾಡ್ಕೋ ಪ್ಲೀಸ್ ಪ್ಲೀಸ್, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ವೈರಲ್ ಆಗಿದೆಯಲ್ಲ, ಪಬ್ಲಿಸಿಟಿ ಮಾಡಬೇಡಿ. ನೋ ಕಮೆಂಟ್ಸ್ ಪ್ಲೀಸ್. ಲಾಸ್ಟ್ ಕ್ವೆಶ್ಚನ್ ಸರ್. ನೀನಿಲ್ಲದ ಈ ಬದುಕಲಿ ಹೇಗಾದರೂ ನ ಬಾಳಲಿ. ಕಣ್ಣೀರಿನ ಕಾದಂಬರಿ ಖುಷಿಯೊಂದಿಗೆ ಕೊನೆಯಾಗಲಿ. ಕ್ಷಮಿಸುವ ಗುಣ ಬೇಕು, ಕ್ಷಮೆಯಾಚಿಸಬೇಕು, ಹೊಂದಾಣಿಕೆ ಬೇಕು, ಅದುವೇ ದಾಂಪತ್ಯ. ನೀನಿಲ್ಲದ ಈ ಬದುಕಲಿ ಹೇಗಾದರೂ ನ ಬಾಳಲಿ. ಇಷ್ಟೊತ್ತಲ್ಲಿ ಇಂದ್ರ ಯಾಕೆ ಫೋನ್ ಮಾಡ್ತಿದ್ದಾಳೆ? ಮನೇಲೂ ಇಲ್ಲ, ಎಲ್ಲೋಗಿರ್ಬೋದು? ಹಲೋ ಇಂದ್ರ, ಯಾರೋ ನೀವು? ಎಲ್ರೋ ನನ್ನ ಇಂದ್ರ? ಈಗ ನಮ್ ಜೊತೆ ಇದ್ದಾಳೆ. ಯಾರೋ ನೀವು? ಕರೆಕ್ಟ್ ಆಗಿ ನಾನು ಹೇಳೋದನ್ನ ಕೇಳಿಸ್ಕೊ. ನಿನಗೆ ಹೆಂಡತಿ ಬೇಕಂದ್ರೆ ನೆಕ್ಸ್ಟ್ ಟೈಮ್ ನಾನು ಕಾಲ್ ಮಾಡಿದಾಗ ಅಡ್ರೆಸ್ ಹೇಳ್ತೀನಿ. 50 ಲಕ್ಷ ರೆಡಿ ಮಾಡ್ಕೊಂಬಾ. ಇಂದ್ರಾಗ್ ಫೋನ್ ಕೊಡು. ಇದೇ ಕ್ಯೂರಿಯಾಸಿಟಿನ ಕೊನೆವರೆಗೂ ಇಟ್ಕೋ. ಇದನ್ನ ಪೊಲೀಸು ಪಬ್ಲಿಕ್ ಅಂತ ನ್ಯೂಸ್ ಮಾಡಿದ್ಯೋ ನಿನ್ ಹೆಂಡತಿ ಬ್ರೇಕಿಂಗ್ ನ್ಯೂಸ್ ಆಗ್ತಾಳೆ. ನೋಡಿ, ನನ್ನ ಇಂದ್ರಾಗೆ ಏನು ಮಾಡಬೇಡಿ. ನೀವು ಕೇಳಿದ ಹಣನ ನಾನು ಕೊಡಕ್ ರೆಡಿ ಇದ್ದೀನಿ. ಅವಳಿಗೆ ಏನು ತೊಂದರೆ ಕೊಡಬೇಡಿ ಪ್ಲೀಸ್ ಪ್ಲೀಸ್. ಹಲೋ ಹಲೋ,
ಅವನು ಇದೇ ರೂಟಲ್ಲೇ ಬರ್ತಾನೆ ಅಂತ ಹೆಂಗ್ ಸಾರ್ ಗೊತ್ತಾಗತ್ತೆ? ಅಲ್ಲ ಸುಸ್ಬೆ, ನಾವು ಬ್ಲೂಟೂತ್ ನ ಫಿಕ್ಸ್ ಮಾಡಿದೀವಮ್ಮ. ಆಲ್ಬಡಿ ಅಲರ್ಟ್ ಇಂಡಿಯಾ ಎಲ್ಲ ಮ್ಯಾಪ್ ಅಲ್ಲಿ ಕಾಣಿಸಿದ್ ಗೊತ್ತಾ? ಯು ಮೀನ್ GPS? GST ಕಟ್ಟಲ್ ಹೋಗುತ್ತೆ ಅಣ್ಣ. ಪ್ಲಾನ್ ರೆಡಿ. ಮಾಡಕ ಫಿನಿಶ್ ಬರಲ್ಲ. ಅಯ್ಯೋ, ಪೇಪರ್ ಮೇಲೆ 4 ಲೈನ್ ಗಿಚ್ಚಿದ್ದೀರಾ, ಇದೇನು ಹೇಳಿ ಸರ್? ಫಿನಿಶ್. ಕೋಡಮ್ಮ ಕೋಡು ಸರ್. ಇವನ್ ಯಾಕೆ ಗಾಂಧಾರಿ ಗೆಟಪ್ ಅಲ್ಲಿ ಬಂದವನೆ? ಅವರು ಕಣ್ಣು ಮುಚ್ಕೊಂಡು ಶಾಗಲ್ ಹೊಡಿತಾನೆ. ಸಾರ್, ಕಣ್ಣು ಬಿಟ್ಕೊಂಡೇ ಹೊಡಿಬಹುದಲ್ಲ ಸಾರ್? ನೋ, ಅವ್ರು ಕಣ್ಣು ಬಿಟ್ಕೊಂಡ್ರೆ ಗುರಿ ಇಟ್ಟು ಹೊಡೆಯಲ್ಲ. ಸರ್ಕಸ್ ನಲ್ಲಿ ಟ್ರೈನ್ ಅವನು. ಫಿನಿಶ್. ಲೈಕ್ ಕಲರ್ ರೆಡಿ ಅಣ್ಣ. ಅಣ್ಣ ಬರ್ತಾವನೆ. ಅಣ್ಣ ಬರ್ತಾವನ ಅಣ್ಣ. ಬರೀ 200 ಮೀಟರ್ ಅಷ್ಟೇ ಇರೋದು. ನೀನ್ ಕಣ್ಣು ಮುಚ್ಕೊಳ್ಳು, ಚಾಕು ಹಿಡ್ಕೊ. ಸರ್ಕಸ್ ಮ್ಯಾನ್ ರೆಡಿ. ಅಣ್ಣ ಕಿವಿ ಮುಚ್ಬೇಡಿ ಅಣ್ಣ, ಸೌಂಡ್ ಕೇಳಬೇಡವಾ? ಬಂದ. ಸೂಪರ್ ಫಿನಿಶ್. ಅಣ್ಣ ಚಾಕು ಇಲ್ಲ ಅಣ್ಣ. ಯಾಕೋ ಕಿತ್ತೆ. ಸಾರಿ ಅಣ್ಣ. ಯಾಕೋ ಚುಚ್ಚಿದೆ ಅಣ್ಣ. ನೀವೇ ಹೇಳಿದ್ರಲ್ಲ ಅಣ್ಣ. ಅಯ್ಯೋ ಪಾಪಿ. ಎಷ್ಟು ಬಿಸ್ಸು ಪ್ಲಾನು. ನೆಕ್ಸ್ಟ್ ಪ್ಲಾನ್ ಸೇ ಸದ್ಯ ಬಲಕ್ ಚುಚ್ಚ, ಎಡಕ್ ಚುಚ್ಚಿದಿದ್ರೆ ಓಪನ್ ಹಾರ್ಟ್ ಸರ್ಜರಿ. ಸಾರ್, ನಿಮ್ ಪ್ಲಾನ್ ಏನು ಅಂತ ನಂಗೆ ಅರ್ಥ ಆಯ್ತು ಸರ್. ಅವನು ಆ ಕಡೆಯಿಂದ ಬರ್ತಾನೆ, ಹೌದು. ಇವನು ಈ ಕಡೆಯಿಂದ ತಂತಿ ಎಳಿತಾನೆ. ಅವನು ಬಂದವನೇ 3 ಪಲ್ಟಿ ಹಾಕಿ ಕೆಳಕ್ ಬೀಳ್ತಾನೆ. ಐ ಆಮ್ ರೈಟ್? ಎಕ್ಸಾಕ್ಟ್ಲಿ ಫಿನಿಶ್. ಆದ್ರೆ ಇದು ವರ್ಕೌಟ್ ಆಗಲ್ಲ ಸರ್. ಹೆಂಗ್ ಹೇಳ್ತೀಯ? ಅಲ್ಲಿ ನೋಡಿ ಹೆಂಗ್ ಅಲ್ಲಾಡ್ತಾವನೆ. ಇನ್ನ ತಂತಿನೇನು ಎಳಿಯೋದು ಅವನು. ಪಲ್ಟಿರಬ್ಬ, ನೀನ್ ಯಾಕೋ ಅಲ್ಲಾಡ್ತಿದ್ಯಾ? ನಾನೆಲ್ಲ ಅಲ್ಲಾಡ್ತಿದ್ದೀನಿ ನೋಡು. ಮರದೇ ಅಲ್ಲಾಡ್ತಾ ಇದ್ದೆ ನೋಡು. ನಿನ್ನ ನಂಬಕ್ಕಾಗಲ್ಲಪ್ಪ, ಕೊಡಿಲಿ. ಅಣ್ಣ ಬಂದ ಅಣ್ಣ. 5 4 3 ಬಂದ. 2 1 ಫಿನಿಶ್. ಅಣ್ಣ ಮಿಸ್ ಆಗೋಯ್ತಣ್ಣ. ಅಯ್ಯೋ ಅದೆಂಗೋ ಮಿಸ್ ಆಯ್ತು. ಅಮ್ಮ ಇವನಾರ ಬೀಚ್ ಮೇ ಬೇಕಾದ್ರೆ ಬರ್ತಾವನೆ. ಗೊತ್ತಿಲ್ಲಣ್ಣ. ಅಯ್ಯೋ ಅಯ್ಯೋ, ಡೀಲ್ ಕೊಟ್ಟಿರೋರ್ಗೆ ಆಕ್ಷನ್ ಪಿಕ್ಚರ್ ತೋರಿಸ್ತೀರೇನ್ರೋ? ಅಣ್ಣ ಸ್ವಲ್ಪ ಲೇಟ್ ಆಗೋಯ್ತಣ್ಣ, ಅವ್ನ್ ಬೇಗ ಬಂದ್ಬಿಟ್ಟ. ಇಲ್ಲ ಕಣ್ರೋ, ನೀವೇ ಅರ್ಲಿ ಆಗಿ ಬಂದ್ಬಿಟ್ರೋ. ಯಾಕೋ ಬಂದೆ ಇಡಿಯಟ್. ಪ್ರತಿ ಸಲ ನಾನೇ ಯಾಕೆ ಟಾರ್ಗೆಟ್ ಆಗ್ತೀನಿ? ಆಕ್ಚುಲಿ ನಮ್ ಟಾರ್ಗೆಟ್ ನೀನು. ನಾನಾ? ಎಸ್, ಆಕ್ಚುಲಿ ನೀನು ಪಾರ್ಟಿನ ಡೀಲ್ ಮಾಡು ಅಂತ ಡೀಟೇಲ್ ಕೊಟ್ಟಿದ್ದಲ್ಲ, ಅವನ್ನ ನಾವು ಡೀಟೇಲ್ ಆಗಿ ಚೆಕ್ ಮಾಡಿದ್ವು ಅಮ್ಮ. ಪಾಪ ದೇಹ ದಪ್ಪ ಇದೆ ಕಣೋ, ಹೃದಯವಂತರ ಅವನು, ಸಾಫ್ಟ್ವೇರ್ ತರ ಸಾಫ್ಟ್ ಕಣೋ ಅವನು. ಅವ್ನಿಗೆ ನೀನು ವೈರಸ್ ತರ ಅಡ್ಡ ಬಂದಿದೆ ಅಲ್ಲ, ಅವನ್ ಹೇಗಾರು ಕಾಪಾಡ್ಬೇಕು ಅಂತ ನಾವೇ ಆಂಟಿ ವೈರಸ್ ತರ ಬಂದು ನಿನ್ನ ಹತ್ರ 2020 ಬ್ಯಾಚ್ ಹಿಡ್ದು ಹೆಂಗೆ ನೋಡು ಬರ್ರೆ. ನಿನ್ಗೆ ಆಪ್ಷನ್ ಇದೆ, ಬೆಳಕಾಗೋ ಅಷ್ಟ್ರಲ್ಲಿ ಅಮೆರಿಕಾದಲ್ಲಿ ಇರ್ಬೇಕು. ಆಪ್ಷನ್ ಬಿ ಏನು? ಅಮೆರಿಕಾದಲ್ಲಿ ಬೆಳಕಾಗೋ ಅಷ್ಟ್ರಲ್ಲಿ ಇರ್ಬೇಕಮ್ಮ. ಎರಡು ಒಂದೇ ಅಲ್ವೇನ್ರೋ? ಬೇರೆ ಆಪ್ಷನ್ ಇಲ್ವಿಲ್ಲ. ಅಕಸ್ಮಾತ್ ನಾನು ಬೆಳಗಾಗೋಷ್ಟರಲ್ಲಿ ಅಮೆರಿಕಾದಲ್ಲಿ ಇಲ್ಲ ಅಂದ್ರೆ? ಬೆಳಕೆ ನೋಡಲ್ಲ ನೀನು.
ಹಾಗಾದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಐ ವಿಲ್ ರಿಟರ್ನ್ ಟು ಅಮೆರಿಕಾ. ಯಾರು ಕಾಣ್ತಾ ಇಲ್ಲ, ಯಾರು ಬಂದೇ ಇಲ್ಲ. ಬಿಡ್ರೋ. ತೆಗಿರೋ, ಡೋರ್ ತೆಗಿರೋ. ನನ್ನ ಇಂದ್ರನ ತೋರ್ಸ್ರೋ. ನೀವು ಕೇಳದಷ್ಟು ಹಣ ಕೊಟ್ಟಿದ್ದೀನಲ್ವೇನ್ರೋ? ನನ್ನ ಇಂದ್ರ ಎಲ್ಲಿ? ಇಂದ್ರ, 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 ನಿಂಗೇನು ಆಗಲ್ಲ. ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ವಾವ್, ಏನ್ ಲವ್, ಏನ್ ಸೆಂಟಿಮೆಂಟು. ಲಕ್ಕಿ ಕಣಮ್ಮ ನೀನು. ನಾವು ಬೇಜಾನ್ ಕಿಡ್ನಾಪ್ ಮಾಡಿದೀವಿ. ಎಲ್ಲ ಗಂಡಸರು ನಮ್ ಟೂಲ್ಸ್ ನೋಡಿ ಎದ್ರಕೊಂಡು ಓಡೋಗ್ಬಿಟ್ಟಿದ್ದಾರೆ. ಆದ್ರೆ ಇವನು ಪಂಕ್ಚರ್ ಆಗಿ ಬಂದವನೆ. ಇವನು ಅವ್ರ ತರನೇ ಪಂಚರ್ ಆಗಿ ಹೋಗ್ತಾನೆ ಅಂದ್ಕೊಂಡ್ರೆ ಪ್ಯಾಂಟರ್ ತರ ಬಂದವನೆ. ಬಿಟ್ಬಿಡ್ತೀವಾ? ನಿಮ್ಗೆ ದುಡ್ಡು ಸಿಕ್ತು ತಾನೆ, ಇನ್ನೇನು? ಸಿಕ್ತು. ಆದ್ರೆ ನಿನ್ ಹೆಂಡತಿ ಕಿಡ್ನಾಪ್ ಆಗಿರೋ ಟೆನ್ಷನ್ ಅಲ್ಲಿ ನಾವೆಷ್ಟು ಕೇಳಿದ್ರು ದುಡ್ಡು ಕೊಡ್ತೀನಿ ಅಂದಿಲ್ಲ. ಅದು ನನಗೆ ಇಷ್ಟ ಆಯ್ತು. ಹೋಗೋ, ಇನ್ನೊಂದು 50 ಲಕ್ಷ ತಗೊಂಬ. ಹೋಗೋ. ಇದು ಮೋಸ. ಇವನ್ನ ಆಚೆ ಬಿಸಾಕಿ ಅವಳನ್ನ ಬೇರೆ ರೂಮಿಗೆ ಶಿಫ್ಟ್ ಮಾಡ್ರೋ. ಮೆಡಿಕಲ್ ಇನ್ಶೂರೆನ್ಸ್ ಇರೋರು ಮಾತ್ರ ಮುಂದೆ ಬನ್ನಿ. ಯಾಕಂದ್ರೆ ನಾನಿಲ್ಲಿ ಇರ್ಬೇಕಾದ್ರೆ ಇವಳನ್ನೇನಾದ್ರೂ ಮುಟ್ಟಕ್ ಬಂದ್ರೆ ಡೈರೆಕ್ಟ್ ಆಗಿ ICUಗೆ ಹೋಗ್ಬಿಡ್ತೀರಾ. ಕಂದ, ನನಗೆ ಕನ್ನಡದಲ್ಲಿ ಇಷ್ಟ ಆಗದಿರೋ ಪದ ಅಂದ್ರೆ ಡುಮ್ಮ. ಮುಟ್ಟಿ ನೋಡ್ರು ಎಷ್ಟು ವೋಲ್ಟೇಜ್ ಇದೆ ಅಂತ ಗೊತ್ತಾಗುತ್ತೆ ಕಣ್ರು. ಕಣ್ಣಿದ್ದು ಪ್ರೀತಿಯ ರೂಪ ಕಾಣಿಸದೆ ನಿನ್ನೊಲವಿಗೆ ಜೀವ ಈ ದಿನ ಕೈ ಚಾಚುತ್ತಿದೆ. ಶುರುವಾಗಲಿ ಪಯಣ ಸಾಗಲಿ ಇನ್ನೂ ಜೊತೆ ಜೊತೆಗೆ ಒಲವೆಂದರೇನೆಂದು ತಿಳಿಸಿದೆ ನೀನು ನನಗೆ. ಪತಿಯಲ್ಲವೇ ಸತಿಗೆ ಸೂರು, ಸತಿಪತಿಯ ಜೀವನದ ತೇರು. ಎಂದೆಂದಿಗೂ ಬ್ರಹ್ಮ ಗಂಟು ಸ್ಥಿರವಿರಲಿ, ಬಂಧ ಉಳಿಯಲಿ. ನೀನಿಲ್ಲದ ಈ ಬದುಕಲಿ ಹೇಗಾದರೂ ನಾ
ತಗೊಳ್ಳಿ ಫ್ರೂಟ್ಸ್ ತಿನ್ನಿ. ಆಮೇಲೆ ಡಯಟು ಗಿಯಟು ಅನ್ನಂಗಿಲ್ಲ. ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಫ್ರೂಟ್ಸ್ ತಿನ್ನಕ್ ಹೇಳಿದ್ದಾರೆ. ತಗೊಳ್ಳಿ ತಿನ್ನಿ. ಅಪ್ಪ ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ರೀ. ಅಳಿಯಿಂದ್ರೆ ನನಗೊಂದು ಡೌಟು. ಏನ್ ಕೇಳಿ ಮಾವ? ಅಲ್ಲ, ಇಂದ್ರನ್ಗೆ ಮತ್ತೆ ಮೆಮೊರಿ ಲಾಸ್ ಆಗಿಲ್ಲ ತಾನೆ? ಇಲ್ಲ, ಯಾಕೆ? ಅವಳು ನಿಜವಾಗ್ಲೂ ನಿಮ್ಮನ್ನು ಒಪ್ಕೊಂಡ್ಲಾ ಅಂತ. ನಂಗೆ ನಂಬೋಕೆ ಆಗ್ತಾ ಇಲ್ಲ ನೋಡಿ. ನಾನ್ ನಂಬಿಸಿದ್ನಲ್ಲ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ವೈರಸ್ ಬಿಡೋದ್ರಲ್ಲೂ ವೈರಸ್ ತೆಗೆಯೋದ್ರಲ್ಲೂ ನಾನೇ ಎಕ್ಸ್ಪರ್ಟ್. ನನ್ನ ಲೈಫಲ್ಲೇ ವೈರಸ್ ಅಟ್ಯಾಕ್ ಆದ್ರೆ ತೆಗಿದೇ ಬಿಡ್ತೀನಾ? ಅಳಿಂದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ರಾಮ ವಾಲಿನ್ ಕೊಂದ, ಕೃಷ್ಣ ಕರ್ಣನ್ ಸಾವಿ ಕಾರಣ ಆದ. ಈ ಎರಡು ಘೋರ ಸಾವುಗಳ ಹಿಂದೆ ಒಂದು ಶ್ರೇಷ್ಠವಾದ ನ್ಯಾಯ ಇತ್ತು. ಆ ನ್ಯಾಯನ ನಂಬ್ಕೊಂಡೆ ನಾನೊಂದು ತಪ್ಪು ಮಾಡ್ದೆ ಮಾವ. ತಪ್ಪು ಮಾಡಿದ್ರ? ಏನದು? ಇದ್ರೂ ಅವಳೇ ನನ್ನ ಹೆಂಡತಿ, ಸತ್ರು ಅವಳೇ ನನ್ನ ಹೆಂಡತಿ ಅಂತ ನಾನೇ ಸಪ್ತಪದಿ ತುಳಿದಿರುವಾಗ ಯಾವುದೋ ಒಂದು ಕಷ್ಟ ಬಂತು ಅಂತ ಸೋಲ್ ಒಪ್ಕೊಳ್ಳೋದಕ್ಕೆ ನಾನ್ ರೆಡಿ ಇರ್ಲಿಲ್ಲ. ಆವಾಗ ಹೊಳೆದಿದ್ದೆ ಒಂದು ಐಡಿಯಾ. ಪ್ಲಾನ್ ಪ್ರಕಾರನೇ ಫ್ರೆಂಡ್ಸ್ಗೆಲ್ಲ ಹೇಳಿ ಆವತ್ತು ಪಬ್ಬಲ್ಲಿ ಕುಡ್ದಿರೋ ಹಾಗೆ ಆಕ್ಟ್ ಮಾಡಿದೆ. ಫೀಲಲ್ಲಿ ಒಂದು ಎಮೋಷನಲ್ ಸ್ಪೀಚ್ ಬಿಟ್ಟೆ. ಅದನ್ನ ವಿಡಿಯೋ ಮಾಡಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾ ಎಲ್ಲ ಕಡೆ ಶೇರ್ ಮಾಡಕ್ಕೆ ಹೇಳಿದೆ. ಎಲ್ಲರೂ ಅದನ್ನ ಪ್ರಮೋಟ್ ಮಾಡಿದ್ರು. ಫ್ರೆಂಡ್ಸ್ ಎಲ್ಲ ಸೇರಿ ಅದನ್ನ ವೈರಲ್ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಫುಲ್ ಕವರೇಜ್ ಮಾಡಿದೆ. ರಾತ್ರಿ ವಿಡಿಯೋ ವೈರಲ್ ಆಗಿ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಹೆಡ್ಲೈನ್ ಬರೋ ಹಾಗೆ ಮಾಡಿದೆ. ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ಸಿದೆ. ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗೋ ಹಾಗೆ ಮಾಡಿದೆ. ನಾನು ಅನ್ಕೊಂಡಿದ್ದ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಯ್ತು. ಜನರಿಗೆಲ್ಲ ನನ್ನ ಮೇಲೆ ಒಂಥರ ಸಿಂಪತಿ ಸ್ಟಾರ್ಟ್ ಆಯ್ತು. ಎಲ್ಲರೂ ನನ್ನ ಮೇಲೆ ಕರುಣೆ ತೋರಿಸಿದ್ರು. ಆದ್ರೆ ಇಂದ್ರಾಗ್ ಮಾತ್ರ ನನ್ನ ಮೇಲೆ ಕರುಣೆನೇ ಬರಲಿಲ್ಲ. ಆಗ ಹೊಳೆದಿದ್ದೆ ಆಪರೇಷನ್ ಕಿಡ್ನಾಪ್. ಇಂದ್ರಾಳಿಗೆ ನಾನ್ ಬೇಕಾಗಿರ್ಲಿಲ್ಲ, ಆದ್ರೆ ಅವಳು ನನ್ನ ಲೈಫ್ಗೆ ಬೇಕಾಗಿದ್ಲು. ಇದನ್ನ ಅವಳಿಗೆ ಕನ್ವೆ ಮಾಡೋದಕ್ಕೆ ಈ ಪ್ಲಾನ್ ಮಾಡಿದೆ. ಆಫೀಸಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಏನೂ ಅನಾಹುತ ಆಗ್ದಂಗೆ ಕಿಡ್ನಾಪ್ ಪ್ಲಾನ್ ರೆಡಿ ಮಾಡಿದೆ. ಯಾರೋ ನೀವು? ಎಲ್ಲೋ ನನ್ನ ಇಂದ್ರ? ಇಂದ್ರ ಈಗ ನಮ್ ಜೊತೆ ಇದ್ದಾಳೆ ನೋಡಿ. ನನ್ನ ಇಂದ್ರಾಳಿಗೆ ಏನು ಮಾಡಬೇಡಿ ಪ್ಲೀಸ್. ನೀವು ಕೇಳಿದಷ್ಟು ಹಣನ ನಾನು ಕೊಡಕ್ಕೆ ರೆಡಿ ಆಗಿದ್ದೀನಿ. ಅವಳಿಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ಇಂದ್ರಂಗೆ ಊಟ ಕೊಟ್ರೇನೋ? ಹ್ಞೂ ಮಗ, ಕೊಟ್ಟಿದ್ದೀವಿ. ಆದ್ರೆ ಅವಳು ಅಳ್ತಾ ಇದ್ದಾಳೋ, ಊಟನೇ ಮಾಡ್ತಾ ಇಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ರು. ಹಾ, ನೀವಾ? ಅವ್ರು ನಿಜವಾದ ವಿಲನ್ಗಳು, ನಾನ್ ನಿಜವಾದ ಹೀರೋ ಅನ್ನೋ ತರ ಫೈಟ್ ಮಾಡಿದೆ. ನನ್ನ ಮಗನೇ, ನಾನ್ ಕಣಲ್ಲ ನಿಜಕ್ಕೂ ಹೊಡೆದ್ಬಿಟ್ಟಲ್ಲ, ಅಷ್ಟು ಗೊತ್ತಾಗ ಹೋಗ್ತಾ ಇದೀವಿ ಅಂತ. ನೋಡ್ತಾ ಇದ್ದಾಳೆ. ಏ ಡುಮ್ಮಾ, ನನ್ನ ಮಗನೇ ಹಂಗ ಗಟ್ಟಿಗೆ ಇಟ್ಕೊಳ್ಳೋದು, ಸಾಯಿಸ್ಬಿಡ್ತಾ ಇದ್ದ ಅದನ್ನ. ನಂದೇ ಕೈ ಕಣೋ, ಬಟ್ಟೆ ಹಿಡ್ದಂಗೆ ಇಟ್ಟಾಗ್ತಿದ್ಯಲ್ಲೋ. ಸಾರಿ ಕಣೋ, ಪ್ಲೀಸ್ ಕಣೋ. ನನ್ನ ಮಗ, ನನ್ನ ಮಗನೇ ಅಷ್ಟು ಗೊತ್ತಾಗಲ್ಲ. ಕಿಡ್ನಿನ ಬಾಯಿಗೆ ಬಂದ್ಬಿಟ್ಟು ನಾನು ಹಾಸ್ಪಿಟಲಲ್ಲಿರುವಾಗ ನೀವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಂದ್ರಿ. ನಂದೇ ಪ್ಲಾನ್ ಆದ್ರಿಂದ ಬೇಡ ಅಂದೆ. ನನಗೀಗ ಅನಿಸ್ತಾ ಇದೆ ನಾನು ತಪ್ಪು ಮಾಡಿದ್ದೀನಿ, ಡ್ರಾಮಾ ಮಾಡಿದ್ದೀನಿ ಅಂತ. ಒಂದಲ್ಲ ಒಂದಿನ ನನ್ನ ತಪ್ಪನ್ನ ಇಂದ್ರನ್ಗೆ ಹೇಳಿ ಕ್ಷಮೆ ಕೇಳ್ತೀನಿ. ಅದೆಲ್ಲ ಏನು ಬೇಡ ಹೇಳಿದ್ರೆ. ಅಲ್ಲ, ನೀವು ಸಂಸಾರ ಚೆನ್ನಾಗಿರ್ಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು. ಅದ್ರಲ್ಲಿ ತಪ್ಪೇನಿದೆ? ನಿಮ್ಮನ್ನು ಪಡೆಯೋದಿಕ್ಕೆ ನನ್ನ ಮಗಳು ಪುಣ್ಯ ಮಾಡಿದಾಳೆ. ಏನಾದ್ರೂ ಡಿಸ್ಟರ್ಬ್ ಮಾಡಿದ್ನಾ? ಮಗಳೇ, ಅದು ಬೇಡ, ಮಾತಾಡಿದ್ ಸಾಕು. ಆಗ್ಲಿಂದ ಮಾವ ಅಳಿಯ ಮಾತಾಡ್ತಾನೆ ಇದ್ದೀರಾ. ಅಪ್ಪ ಕೈ ತೊಳ್ಕೊಳ್ಳಿ, ಊಟ ಮಾಡಿರಂತೆ. ಬೇಡ ಮಗಳೇ, ನಿಮ್ಮಮ್ಮ ಮನೇಲಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನಾನು ಅಲ್ಲೇ ಊಟ ಮಾಡಿ. ಮಗಳೇ, ನೀನು ಒಳೆಯಿಂದ್ರು ಇಬ್ರು ಊಟ ಮಾಡಿ, ಓಕೆನಾ?
ಬಾಯ್. ಇಂದ್ರ, ಹೇಳ್ರಿ. ನಂಗೊಂದು ಡೌಟು. ಏನದು? ನಿಜವಾಗ್ಲೂ ನಾನು ನಿಮ್ಗೆ ಓಕೆ ಮಾಡ? ಅಯ್ಯೋ, ಓಕೆ ಓಕೆ ಓಕೆ. ಅದು ನೋಡ್ರಿ, ನಾವಿರೋ ಮನೆ ದೊಡ್ಡದಾಗಿರ್ಬೇಕು, ಮಲ್ಗೋ ಮಂಚ ದೊಡ್ಡದಾಗಿರ್ಬೇಕು, ಓಡಾಡೋ ಕಾರ್ ದೊಡ್ಡದಾಗಿರ್ಬೇಕು. ಅಷ್ಟೇ ಯಾಕೆ, ನಾವು ತಿನ್ನೋ ವಸ್ತು, ತರಕಾರಿ, ಟಿವಿ, ಮೊಬೈಲು, ಮಿರರು ಎಲ್ಲ ಎಲ್ಲ ದೊಡ್ಡದಾಗಿರ್ಬೇಕು. ಇನ್ನು ಜೀವನ ಪರ್ಯಂತ ಜೀವಕ್ಕೆ ಜೀವ ಕೊಡೋ ಗಂಡ ಮಾತ್ರ ದೊಡ್ಡದಾಗಿರ್ಬಾರ್ದ? ಇನ್ಮೇಲೆ ನಿನಗೆ ಮೆಮೊರಿ ಹೋದ್ರೂ ನಾನೇ ಗಂಡ, ಬಂದ್ರೂ ನಾನೇ ಗಂಡ. ರೀ, ನಾವು ಒಂದು ಮಗು ಮಾಡ್ಕೊಳ್ಳೋಣವಾ? ಒಂದ್ ನಿಮಿಷ, ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಬೇಗ ಬನ್ನಿ, ಊಟ ತಣ್ಣಗಾಗುತ್ತೆ. ಅರೆ, ಡ್ಯಾಡಿ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಏನಾದ್ರು ಮರ್ತೋದ್ರ? ಹಲೋ ಅಳಿಯಂದ್ರೆ, ನನ್ನ ಮಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ನಿಮ್ ವಿಡಿಯೋನ ವೈರಲ್ ಮಾಡಿಸಿದ್ದು ಮತ್ತೆ ಕಿಡ್ನಾಪ್ ಎಲ್ಲ ಮಾಡಿಸಿದ್ರಲ್ಲ, ಅದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಅಂತ. ಯಾಕಂದ್ರೆ ನನ್ನ ಫ್ರೆಂಡ್ ಮಗಂದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ, ಡೈವರ್ಸ್ ಕೇಸು. ನೀವು ಎಷ್ಟಾಯ್ತು ಅಂತ ಹೇಳಿದ್ರೆ ಅವ್ರ ಪ್ರಾಬ್ಲಮ್ನು ಸಾಲ್ವ್ ಮಾಡಿಸ್ಬಿಡೋಣ ಅಂತ. ಅವ್ರ ಸಂಸಾರನು ಸುಖವಾಗಿರ್ಲಿ ಅಲ್ವೇ? ಹಲೋ 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 ಅಳಿಯಂದ್ರೆ, ನೋಡಿದ್ರಲ್ಲ, ನಮ್ಮ ಶೀಲವಂತ ಅವನ ಲೈಫ್ಗೋಸ್ಕರ ತುಂಬಾ ರೆಸ್ಪಾನ್ಸಿಬಲ್ ತಗೊಂಡ. ಆದ್ರೆ ಈ ಸತ್ಯ ಅವನ ಹೆಂಡತಿಗೆ ಗೊತ್ತಾಗ್ಬೇಕಾಯ್ತು. ಈಗ ಗೊತ್ತಾಗಿದೆ. ಏನೂ ಮಾಡಕ್ಕಾಗಲ್ಲ, ಅವರವ್ರ ಸಂಸಾರದ ಹಣೆ ಬರ ಅವ್ರಿಗೆ ಅಲ್ವೇ. ನಡ್ರಿ ಮನೆಗೆ ಹೋಗಿ ಉಂಡು ಮನ್ಕಣ. ಉಪ್ಪಿಟ್ಟ ದೇಹದಲ್ಲಿ ಉಪ್ಪಿಟ್ಟ ಹೊಟ್ಟೆಯಲ್ಲಿ ನನ್ನ ಮಂಡಿ ನೋಡಿಕೊಂಡು ಎಷ್ಟು ವರ್ಷವಾಯಿತು.